ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವ್ಲಾಗ್ ಏನಿದೆ ಇದು ಮೊನ್ನೆ ಅಂದರೆ ನಾನು ಲಾಸ್ಟ್ ವೀಕ್ ಹಾಕಿದಂತಹ ವ್ಲಾಗ್ನ ಕಂಟಿನ್ಯೂಷನ್ ಆಗಿದೆ. ಮೊನ್ನೆ ನಾನು ಇಡ್ಲಿ ಮಾಡಿದ್ದೆ ಅಲ್ಲ, ಸೊ ಅದೇ ಇಡ್ಲಿ ಮತ್ತು ಸ್ವಲ್ಪ ಬೇಳೆ ಸಾರು ಕೂಡ ಇದೆ. ಸೊ ಅದೇ ನಾವು ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಮಾಡ್ಕೊಂಡಿರುವಂಥದ್ದು. ಮತ್ತು ಇಲ್ಲಿ ನೋಡಿ, ಹಸ್ಬೆಂಡ್ ಮತ್ತು ಮಗ ಇಬ್ಬರು ಕೂಡ ಸ್ಟೀಮ್ ತಗೊಳ್ತಾ ಇದ್ದಾರೆ. ಹಸ್ಬೆಂಡಿಗೆ ಕೂಡ ಶೀತ ಜ್ವರ ಎಲ್ಲ ಇತ್ತು, ತುಂಬ ಕೆಮ್ಮೆಲ್ಲ ಇರೋದ್ರಿಂದ ಅವರು ಸ್ಟೀಮ್ ತಗೊಳ್ತಾ ಇದ್ದಾರೆ ಬೆಳಿಗ್ಗೆನೆ. ಈಗ ಅಂದರೆ ಇದು ನಾನು ಶೂಟ್ ಮಾಡಿರುವಂಥದ್ದು ಫೆಬ್ರವರಿಯಲ್ಲಿ ಆಗಿರೋದ್ರಿಂದ ಅಷ್ಟೊಂದು ವೆದರ್ ಕೂಡ ಒಮ್ಮೆ ಸ್ವಲ್ಪ ಚಳಿ ಇರ್ತಾ ಇತ್ತು, ಒಮ್ಮೆ ಸ್ವಲ್ಪ ಸೆಕೆ ಇರ್ತಾ ಇತ್ತು. ಹಾಗಾಗಿ ಸ್ವಲ್ಪ ವೆದರಿಗೇ ಎಲ್ಲರೂ ಸ್ವಲ್ಪ ಸಿಕ್ಕಾಗ್ತಾ ಇದ್ದಾರೆ. ಲಾಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ ಹಾಗೆಯೇ ಬೇಳೆ ಸಾರನ್ನು ಕೂಡ ಮಾಡಿದ್ದೆ. ಅದಕ್ಕೇನಾದರೂ ಸ್ವಲ್ಪ ವೆಜಿಟೇಬಲ್ ಪಲ್ಯ ಅಥವಾ ಫ್ರೈ ಥರ ಏನಾದರೂ ಮಾಡುವ ಅಂತ ಹೇಳಿ ನಾನಿವತ್ತು ಈ ಒಂದು ಎಂತ ಹೇಳ್ತಾರೆ ಇದಕ್ಕೆ, ಬ್ರಿಂಜಾಲ್ ಬದನೆಕಾಯನ್ನು ತೆಗಿತಾ ಇದ್ದೇನೆ. ನನಗೆ ವಾಯ್ಸ್ ಓವರ್ ಕೊಡುವಾಗ ಬೇಗ ಬೇಗ ನೆನಪು ಬರೋದಿಲ್ಲ. ನಿಜ ಹೇಳಬೇಕಂದ್ರೆ ಈಗ ಡೆಲಿವರಿ ಆದ ನಂತರ ಅಂತೂ ಅದನ್ನು ಮಾಮ್ಸ್ ಬ್ರೈನ್ ಅಂತ ಹೇಳಿ ಕರೀತಾರೆ. ಅದು ಒಂದು ನಿಜವಾಗ್ಲೂ ಇರುವಂಥ ಒಂದು ಫ್ಯಾಕ್ಟ್. ನೆನಪುಳಿಯೋದಿಲ್ಲ, ಎಂಥ ಸಹ ನೆನಪುಳಿಯೋದಿಲ್ಲ ಮತ್ತು ಕನ್ಫ್ಯೂಷನ್ ಆಗುವಂಥದ್ದು. ಈಗ ನಾನು ಕೆಲವೊಮ್ಮೆ ಹೋಗಿ ಫ್ರಿಜ್ ಡೋರನ್ನು ಓಪನ್ ಮಾಡ್ತೇನೆ, ಬಟ್ ನಾನು ಯಾಕೆ ಬಂದಿದ್ದೇನೆ, ಫ್ರಿಜ್ಜಿನ ಡೋರನ್ನು ಯಾಕೆ ಓಪನ್ ಮಾಡಿದ್ದೇನೆ ಅಂತ ಹೇಳಿ ನನಗೆ ಅಲ್ಲಿ ಹೋಗುವಾಗ ನೆನಪಿರೋದಿಲ್ಲ. ತುಂಬಾ ಕನ್ಫ್ಯೂಷನ್ಸ್ ಹಾಗೆ ಆಗ್ತದೆ. ಅದು ರೀಸೆಂಟ್ಲಿ ಡೆಲಿವರಿ ಆದವರಿಗೆ ಅಥವಾ ಒಮ್ಮೆ ಈಗ ಎಕ್ಸ್ಪೀರಿಯೆನ್ಸ್ ಮಾಡಿದವರು ಸಹ ಇರ್ಬೋದು. ಅದು ನಮ್ಮ ಫಾಲ್ಟ್ ಅಲ್ಲ, ನಾವು ಕೇರ್ಲೆಸ್ನೆಸ್ ಮಾಡ್ತಾ ಇರುವಂಥದ್ದಂತಲ್ಲ. ಅದು ನಮ್ಮ ಬ್ರೈನ್ ತುಂಬ ವಿಷಯಗಳಲ್ಲಿ ಅದಕ್ಕೆ ಕೂಡ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಹೆಚ್ಚಾಗಿ ನಾವು ಬೇಬಿಯ ಒಂದು ವಿಷಯನೇ ಥಿಂಕ್ ಮಾಡ್ತಾ ಇರೋದ್ರಿಂದ ಅದನ್ನು ಮಾಮ್ಸ್ ಬ್ರೈನ್ ಅಂತ ಹೇಳಿ ಅದಕ್ಕೆ ಡಯಾಗ್ನೋಸಿಸ್ ಕೂಡ ಇದೆ. ಸೊ ನಾನಿಲ್ಲಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರಿಗೆ, ಮತ್ತು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರಿಗೆ, ನೀವು ನನ್ನ ಹಳೆ ವೀಡಿಯೋಸನ್ನೆಲ್ಲ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನನ್ನ ಈ ಒಂದು ಚಾನಲಲ್ಲಿ ನಾನು ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅದು, ಮತ್ತು ಬೇರೆ ಕೆಲವೊಂದು ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಅಥವಾ ಈ ಒಂದು ಮಕ್ಕಳ ಬಗ್ಗೆ ಅಥವಾ ಪ್ರೆಗ್ನೆನ್ಸಿ ಬಗ್ಗೆ ಕೆಲವೊಂದು ಟಿಪ್ಸನ್ನೆಲ್ಲ ನಾನು ಹೇಳಿಕೊಡ್ತೇನೆ. ಮತ್ತು ಕೆಲವೊಂದು ಮಿತ್ ಮತ್ತು ಫ್ಯಾಕ್ಟ್ ಬಗ್ಗೆ ಕೂಡ ಮಾತಾಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನಾನು ಒಂದು ಮಿತ್ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ಮಿತ್ ಅಂತಲೇ ನಾನು ಹೇಳುವಂಥದ್ದು. ನನ್ನ ಎರಡೂ ಒಂದು ಪ್ರೆಗ್ನೆನ್ಸಿ ಅಥವಾ ಬಾಣಂತನ ಕೂಡ ನಾನು ಅಂದರೆ ಫುಲ್ ಫ್ರೀ ಆಗಿದ್ದು ಮಾಡ್ಕೊಂಡಿರುವಂಥದ್ದು. ಅದು ಯಾವ ರೀತಿಯಲ್ಲಿ ಅಂತ ಕೂಡ ನಾನು ಹೇಳ್ತೇನೆ. ನನಗೆ ತುಂಬ ಕಾಮೆಂಟ್ಸ್ ಎಲ್ಲ ಬರ್ತಾಯಿತ್ತು, ನೀವು ತಣ್ಣೀರನ್ನು ಮುಟ್ತಾ ಇದ್ದೀರಾ, ನಿಮಗೆ ಶೀತ ಆಗೋದಿಲ್ವಾ, ನೀವು ಬಟ್ಟೆಯನ್ನೆಲ್ಲ ತೊಳಿತಾ ಇದ್ದೀರಾ, ಅಥವಾ ನೀವು ಅದು ಮಾಡ್ತಾ ಇದ್ದೀರಾ, ನೀವು ಫ್ರೂಟ್ಸನ್ನು ತಿಂತಾ ಇದ್ದೀರಾ, ತೆಂಗಿನಕಾಯನ್ನು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಮಗು ಕಕ್ಕೋದಿಲ್ವಾ ಅಂತೆಲ್ಲ ಹೇಳಿ. ಸೊ ಇದರ ಬಗ್ಗೆ ನಾನೊಂದು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತ ಹೇಳಿದರೆ, ಹೆಚ್ಚಾಗಿ ನ್ಯೂ ಮಾಮ್ಸ್ ಏನಿರ್ತಾರೆ ಅವರಿಗೆ ಹೆದರಿಸುವಂಥದ್ದೇ ಜಾಸ್ತಿ. ಸ್ವಲ್ಪ ಕೂಡ ಎದ್ದು ತಿರುಗಾಡಲಿಕ್ಕೆ ಬಿಡೋದಿಲ್ಲ. ಕೆಲವರು ಹೇಳ್ತಾರೆ, ನನಗೆ 3 ಮಂತ್ಸ್ ಆಯಿತು ಸಿ ಸೆಕ್ಷನ್ ಆಗಿ, 3 ಮಂತ್ಸಿಂದ ಕೂಡ ನಾನು ಬೆಡ್ಡಲ್ಲೇ ಇದ್ದೇನೆ, ಎಲ್ಲಿಗೆ ಸಹ ಎದ್ದೊಳ್ಳಲಿಕ್ಕೆ ಬಿಡೋದೇ ಇಲ್ಲ ಯಾರೂ ಕೂಡ ಅಂತ ಹೇಳಿ. ಸೊ ಅದಕ್ಕೆ ನಾನು ಹೇಳುವಂಥದ್ದು, ಅವರಿಗೆ ಎಕ್ಸಸೈಸ್ ಇದು ಕೂಡ ಅಗತ್ಯ ಇದೆ. ಸ್ವಲ್ಪ ವಾಕ್ ಮಾಡಲಿಕ್ಕೆ ಬಿಡಿ, ಕೆಲಸ ಮಾಡಲಿಕ್ಕೆ ಬಿಡದಿದ್ದರೆ ಸಹ ತೊಂದರೆ ಇಲ್ಲ, ವಾಕ್ ಮಾಡಲಿಕ್ಕೆ ಬಿಡಿ. ಮಗುವಿನ ಕೆಲಸ ತಾಯಿಯೇ ಮಾಡಲಿ, ಮಗುವಿನ ಕೆಲಸನೂ ನೀವೇ ಮಾಡುವಂಥದ್ದು, ತಾಯಿಯನ್ನು ಖಾಲಿ ಮಲಗಿಸುವಂಥದ್ದು ಅಂತ ಹೇಳಿದರೆ ಅವರಿಗೆ ವೆಯ್ಟ್ ಗೇನ್ ಆಗ್ತದೆ, ಮಸಲ್ಸಿಗೆ ಸ್ಟ್ರೆಂತ್ ಬರೋದಿಲ್ಲ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಕೆಲಸ ಎಲ್ಲ ಮಾಡಲಿಕ್ಕೆ ಬಿಡಿ, ಚಿಕ್ಕ ಚಿಕ್ಕ ಕೆಲಸ ಆಗಿರ್ಬೋದು, ಅಥವಾ ವಾಕಿಂಗ್ ಏನಾದರೂ ಮಾಡಲಿಕ್ಕೆ ಬಿಡಿ. ಮತ್ತು ತಿನ್ನುವಾಗ ಸಹ ಅವರಿಗೆ ಮಾತ್ರ ಚಪ್ಪೆ ಅನ್ನ ಕೊಡುವಂಥದ್ದು, ನೀರು ಹೆಚ್ಚು ಕೊಡದೇ ಇರುವಂಥದ್ದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೀರು ಎಷ್ಟು ಕುಡಿತವೆ, ನಮ್ಮ ಬಾಡಿಯಲ್ಲಿ ಎಷ್ಟು ಹೈಡ್ರೇಷನ್ ಹೆಚ್ಚಾಗ್ತದೆ ಅಷ್ಟು ಹಾಲಾಗುವಂಥದ್ದು. ಮತ್ತು ನೀವು ಕೊಟ್ಟ ಕಷಾಯದಿಂದ ಎಲ್ಲ ಹಾಲಾಗ್ತದೆ ಅಂತ ಹೇಳುವಂಥದ್ದಲ್ಲ. ಕಷಾಯದಿಂದ ಕೂಡ ಹಾಲಾಗಲಿಕ್ಕೆ ಅದೇನಂತ ಹೇಳಿದರೆ ಪ್ರೇರಣೆ ಕೊಡ್ತದೆ ಬಾಡಿಗೆ, ಬಟ್ ಆ ಒಂದು ಹಾಲು ನೀರಿಂದನೇ ಬರುವಂಥದ್ದಲ್ವ. ಅಷ್ಟು ನೀರು ನಮ್ಮ ಬಾಡಿಯಲ್ಲಿ ಅವೈಲೇಬಲ್ ಇದ್ದರೆ ಮಾತ್ರ ಹಾಲು ಕೂಡ ಪ್ರೊಡ್ಯೂಸ್ ಆಗುವಂಥದ್ದು. ಇಲ್ಲಾದರೆ ಡಿಹೈಡ್ರೇಷನ್ ಆಗಿ ತಾಯಿಗೆ ಕೂಡ ಡಿಹೈಡ್ರೇಷನ್ ಆಗುತ್ತೆ, ಮಗುವಿಗೆ ಕೂಡ ಹಾಲು ಸಾಕಾಗೋದಿಲ್ಲ. ಸೊ ಸುಮ್ಮನೆ ಬಾಣಂತಿಗೆ ಉಪದ್ರ ಕೊಡಲಿಕ್ಕೆ ಹೋಗಬೇಡಿ. ಅವರಿಗೆ ಹೆಚ್ಚು ನೀರನ್ನೆಲ್ಲ ಕೊಡಿ, ಬೊಂಡ ನೀರು, ಫ್ರೂಟ್ ಜ್ಯೂಸಸ್ ಅಂಥದ್ದನ್ನೆಲ್ಲ ಕೊಡಿ. ಮತ್ತು ಮಗುವಿನ ಕಕ್ಕೋ ಬಗ್ಗೆ ನಾನೊಂದು ಹೇಳಬೇಕಂತ ಇದ್ದೇನೆ. ಯಾರಿಗಾದರೂ ಇದು ಯೂಸ್ ಆಗ್ತಾ ಇಲ್ಲ ಅಂತ ಹೇಳಿದರೆ ನೀವು ಸ್ಕಿಪ್ ಮಾಡಿ ಮುಂದೆ ಕೂಡ ಹೋಗ್ಬೋದು. ಬಟ್ ಒಂದಲ್ಲ ಒಂದು ಟೈಮ್ನಲ್ಲಿ ನಿಮ್ಮ ಲೈಫಲ್ಲಿ ಒಂದು ಸ್ಟೇಜ್ ನೀವು ತಲುಪ್ತೀರ, ಆಗ ನಿಮಗೆ ಯೂಸ್ ಆಗ್ತದೆ. ಮಗು ಕಕ್ಕೋದು ಯಾಕೆ ಅಂತ ಹೇಳಿದರೆ, ಮಗುವಿನ ಒಂದು ಸ್ಟಮಕ್ ಏನಿದೆ, ಈಗ ನಾವು ತಿನ್ನುವಾಗ ಒಂದು ಪೈಪ್ ಮೂಲಕ ಹೋಗುವಂಥದ್ದಲ್ವ ಫುಡ್. ನಾವು ದೊಡ್ಡವರಾದರೂ ಕೂಡ ಚಿಕ್ಕ ಮಗು ಆದರೂ ಕೂಡ, ಚಿಕ್ಕ
ಮಗು ಹೊಟ್ಟೆಯಿಂದ ಹೊರಗೆ ಬಂದದಷ್ಟೇ, ಅದರ ಆರ್ಗನ್ಸ್ ಎಲ್ಲ ಈಗ ಫಾರ್ಮ್ ಆಗಿದೆ ಮಾತ್ರ, ಆದರೆ ಡೆವಲಪ್ ಆಗಲಿಲ್ಲ. ಸೊ ಎಲ್ಲ ಅದರ ಬಾಡಿ ಪಾರ್ಟ್ಸ್ ಡೆವಲಪ್ ಆಗಿ ಬರಬೇಕಲ್ವ, ಹಾಗೆಯೇ ಅದರ ಡೈಜೆಸ್ಟಿವ್ ಸಿಸ್ಟಮ್ ಕೂಡ. ಈಗ ಅದಕ್ಕೆ ಬೇಗ ಹಾಗೆ ಡೈಜೆಷನ್ ಆಗೋದಿಲ್ಲ, ಕೆಲವೊಮ್ಮೆ ಹೊಟ್ಟೆಯಲ್ಲಿ ಗ್ಯಾಸ್ ರೀತಿಯಲ್ಲಿ ಆಗ್ತದೆ, ಅದೆಲ್ಲ ಕಾಮನ್. ಸೊ ಮಗು ತಿಂದ ಕೂಡಲೇ ನಾವು ಕೆಲವೊಮ್ಮೆ ತೇಗಿಸಿದ್ರೂ ಕೂಡ ಕಕ್ತದೆ. ನನ್ನ ಮಗು ಈಗ ಸೆಕೆಂಡ್ ಮಗು ಅಂತೂ ತುಂಬ ಕಕ್ತಾನೆ, ಬಟ್ ನಾನು ಟೆನ್ಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಮಗು ಕಕ್ಕುವಾಗ ಅದು ಇರಿಟೇಟೆಡ್ ಆಗ್ತಾ ಇಲ್ಲ, ಮೂಗಿಂದ ಎಲ್ಲ ಫೋರ್ಸ್ಫುಲಿ ಬರ್ತಾ ಇಲ್ಲ, ಅಥವಾ ಏನಾದರೂ ಫೌಲ್ ಸ್ಮೆಲ್ ಅಥವಾ ಕಲರ್ ಏನಾದರೂ ಚೇಂಜ್ ಆಗಿದೆ, ಅಥವಾ ಮಗು ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಇಡೀ ದಿನ ಕೂಗ್ತಾನೆ ಇದೆ, ಆದರೆ ಮಾತ್ರ ತೊಂದರೆ ಇರುವಂಥದ್ದು. ಮಗು ಕಕ್ತಾ ಇದೆ, ನಗಾಡ್ತಾ ಇದೆ, ಆಟ ಆಡ್ತಾ ಇದೆ, ಪುನಃ ಹಾಲು ಕುಡಿತಾ ಇದೆ, ವೆಯ್ಟ್ ಗೇನ್ ಕೂಡ ಆಗ್ತಾ ಇದೆ, ಆದರೆ ನೀವು ಟೆನ್ಷನ್ ಮಾಡಬೇಕಂತ ಇಲ್ಲ. ಫೋರ್ಸ್ಫುಲಿ ವಾಮಿಟ್ ಆಗ್ತಾ ಇದೆ, ಮೂಗಿಂದ ಎಲ್ಲ ಬರ್ತಾ ಇದೆ, ಮಗು ಕೂಡ ಇರಿಟೇಟೆಡ್ ಆಗಿದೆ, ಆದರೆ ಮಾತ್ರ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಮತ್ತು ಕಕ್ಕೋದಂತೂ ಕಾಮನ್. ಯಾಕೆ ಕಕ್ತದೆ ಅಂತ ಹೇಳಿದರೆ, ಮಗುವಿನ ಆ ಫುಡ್ ಪೈಪ್ ಏನಿದೆ ಅದಕ್ಕೆ ನಮ್ಮ ಹಾಗೆ ಸ್ಟ್ರೆಂತ್ ಇರೋದಿಲ್ಲ. ನಮ್ಮ ಫುಡ್ ಇದೇನಂತ ಹೇಳಿದರೆ, ನಾವು ನುಂಗಿದ ಕೂಡಲೇ ಅದು ಒಳಗೆ ಹೋಗಿ ಬಿದ್ದ ಕೂಡಲೇ ಹೊರಗೆ ಬರದೇ ಇರುವ ರೀತಿಯಲ್ಲಿ ಒಂದು ಏನು ಹೇಳ್ಬೋದು ಅಂದರೆ, ಸಿಂಪಲ್ಲಾಗಿ ಹೇಳೋದಾದರೆ ಒಂದು ಡೋರ್ ರೀತಿಯಲ್ಲಿ ಇರ್ತದೆ, ಅದು ಹೊರಗೆ ಬರದೇ ಇರುವ ರೀತಿಯಲ್ಲಿ ತಡೀತದೆ. ಒಂದು ಮಸಲ್ಸ್ ಇದೊಂದು ಒಂದು ಸ್ಟ್ರೆಂತ್, ಅದು ಹೊರಗೆ ಬರದೇ ಇರುವ ರೀತಿಯಲ್ಲಿ ತಡೆಯುವಂಥದ್ದು. ಬಟ್ ಚಿಕ್ಕ ಮಕ್ಕಳಲ್ಲಿ ಅದು ಇನ್ನೂ ಕೂಡ ಡೆವಲಪ್ ಆಗಿರೋದಿಲ್ಲ. ಹಾಗಾಗಿ ನಾವು ಹಾಲು ಕುಡಿಸಿ ತೇಗಿಸಿ ಮಲಗಿಸಿದ ಕೂಡಲೇ ಯಾವಾಗ ಅದರ ತಲೆ ಕೆಳಭಾಗಕ್ಕೆ ಹೋಗ್ತದೆ ಅಥವಾ ಅದು ಮಲಗುವಾಗ ಲೆವೆಲಲ್ಲಿ ಮಲಗ್ತದೆ, ಆಗ ಅದು ಹೊರಗೆ ಬರುವಂಥ ಚಾನ್ಸಸ್ ಹೆಚ್ಚು. ಮಗು ಕರ್ಡಾಗಿ ವಾಮಿಟ್ ಮಾಡಿದರೂ ಕೂಡ ತೊಂದರೆ ಇಲ್ಲ, ಹಾಲಾಗಿ ವಾಮಿಟ್ ಮಾಡಿದರೂ ಕೂಡ ತೊಂದರೆ ಇಲ್ಲ. ಅದಕ್ಕೆ ತುಂಬ ಸೀರಿಯಸ್ ಇಶ್ಯೂ ಏನಲ್ಲ. ತಾಯಿಗೆ ದೂರಬೇಡಿ, ಅದು ತಾಯಿದು ತಪ್ಪು ಕೂಡ ಅಲ್ಲ, ಅದು ಮಗುವಿನ ಡೈಜೆಸ್ಟಿವ್ ಸಿಸ್ಟಮ್ ಇದು ತಪ್ಪು. ಸೊ ಅದು ಕೂಡ ಡೆವಲಪ್ ಆಗ್ತದೆ, 6 ತಿಂಗಳ ನಂತರ ಅದು ಸರಿ ಆಗ್ತದೆ. ಸೊ ನಾನಿಲ್ಲಿ ಜಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಎಕ್ಸ್ಪ್ಲನೇಷನ್ ಕೊಟ್ಟಿರುವಂಥದ್ದು. ಹಾಗಾಗಿ ನಿಮ್ಮ ಮನೆಯಲ್ಲಿ ಬಾಣಂತಿ ಯಾರಾದರೂ ಇದ್ದಾರೆ ಅಥವಾ ಪ್ರೆಗ್ನೆಂಟ್ ಯಾರಾದರೂ ಇದ್ದಾರೆ ಆದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ನಿಮಗೆ ಗೊತ್ತಿದ್ರೂ ಕೂಡ ಒಳ್ಳೆಯದು. ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ನಾನು ಯಾವುದೇ ಒಂದು ಫುಡ್ಡಿಗೆ ಕೂಡ ಪಥ್ಯ ಅಂಥದ್ದೆಲ್ಲ ಯಾವುದೂ ಕೂಡ ಮಾಡಲಿಲ್ಲ. ನಾನು ನನ್ನ ಎರಡೂ ಒಂದು ಬಾಣಂತನದಲ್ಲಿ ಕೂಡ ಎಲ್ಲ ಫ್ರೂಟ್ಸ್, ಎಲ್ಲ ಟೈಪಿದು ಫ್ರೂಟ್ಸ್, ವೆಜಿಟೇಬಲ್ಸ್, ನೀರಂತೂ ನಾನು ಹಾಲು ಕುಡಿಲಿಕ್ಕೆ ಕೊಡುವಾಗ ನನಗೆ ತುಂಬಾ ಬಾಯಾರಿಕೆ ಆಗ್ತಾಯಿತ್ತು. ಆ ಟೈಮ್ನಲ್ಲಿ ನಾನು ನೀರನ್ನು ಹೆಚ್ಚಾಗಿ ಕುಡಿತಿದ್ದೆ. ನಾನು ಈಗಾದರೂ ಸಹ ನನಗೆ ಹಾಲು ಕೊಟ್ಟ ಕೂಡಲೇ ನನಗೆ ಬಾಯಾರಿಕೆ ಆಗ್ತದೆ. ಸೊ ನಾನು ನೀರನ್ನು ಹೆಚ್ಚಾಗಿ ಕುಡಿತೇನೆ. ಸೊ ನಾನಿಲ್ಲಿ ಫಸ್ಟಿಗೆ ಟಿಫಿನಲ್ಲಿ ಸಿಯೋನಿಗೆ ಬೆಳಿಗ್ಗೆ ಅವನಿಗೆ ಕಳಿಸ್ಲಿಕ್ಕಿದೆ ಅಲ್ವಾ ಪ್ಲೇ ಸ್ಕೂಲಿಗೆ. ಸೊ ಅಲ್ಲಿಗೆ ಬೇಕಾದಂತಹ ನರ್ಸರಿಗೆ ಹೋಗ್ತಾನೆ ಅವನು. ಸೊ ಅಲ್ಲಿಗೆ ಬೇಕಾದಂತಹ ಫ್ರೂಟ್ಸನ್ನು ಹಾಕಿಟ್ಟಿದ್ದೇನೆ. ಮತ್ತು ಆಗ ಕಟ್ ಮಾಡಿದಂತಹ ಬದನೆಕಾಯನ್ನು ಫ್ರೈ ಮಾಡುವ ಅಂತ ಹೇಳಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೇನೆ. ನೆನ್ನೆದು ಬೇಳೆ ಸಾರು ಹೇಗಿದ್ರು ಇದೆ ಅಲ್ವಾ, ಸೊ ಅದನ್ನೇ ಬಿಸಿ ಮಾಡುವಂಥದ್ದು, ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಸೊ ಅದನ್ನೇ ಬಿಸಿ ಮಾಡುವಂಥದ್ದು. ಇನ್ನು ಇವನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಇವನನ್ನು ಕೂಡ ಹೊರಡಿಸಬೇಕು. ಇವನಿಗೆ ಶಾಲೆಗೆ ಹೋಗೋದಂದ್ರೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಡೈಲಿ ಕೂಗ್ಲಿಕ್ಕುಂಟು. ಇಲ್ಲಿ ಅಂಗನವಾಡಿಗೆ ಹೋಗುವಾಗ ಸಹ ಹಾಗೆಯೇ ಡೈಲಿ ಕೂಗ್ತಾನೆ. ಒಂದು ಅರ್ಧ ಗಂಟೆ ಕೂಗಿ ಅಲ್ಲಿ ಅವರು ಅವನನ್ನು ಎತ್ತಿಡ್ಕೊಂಡು ಹಸ್ಬೆಂಡಿಗೆ ಬರಲಿಕ್ಕೆ ಹೇಳ್ತಾರೆ. ಹಾಗೆ ಅಲ್ಲಿ ಸಹ ಹಾಗೆಯೇ ಮಕ್ಕಳನ್ನು ಟೈಟಾಗಿ ಹಿಡಿತಾರೆ ಅವರು, ಓಡದ ರೀತಿಯಲ್ಲಿ. ಮತ್ತು ಹಸ್ಬೆಂಡ್ ಬಿಟ್ಟು ಬರುವಂಥದ್ದು. ಬೆಳಿಗ್ಗೆ ಎದ್ದೊಳೋದೇ ಇಲ್ಲ ಅವನು, ಯಾಕೆಂದರೆ ಅವನಿಗೆ ಗೊತ್ತು ಸ್ಕೂಲಿಗೆ ಕಳಿಸ್ತಾರೆ ಅಂತ ಹೇಳಿ, ಇಂಟ್ರೆಸ್ಟೇ ಇಲ್ಲ ಸ್ವಲ್ಪ ಸಹ. ಮತ್ತು ಅಲ್ಲಿ ಹೋದ ನಂತರ ಸರಿ ಆಗ್ತಾನೆ. ಅವನ ಕಸಿನ್ ಕೂಡ ಬರ್ತಾನೆ. ಸೊ ಇಬ್ಬರು ಕೂಡ ಈ ಸಲ ಸೇಮ್ LKGಗೆ ಅಡ್ಮಿಷನ್ ಆಗಲಿಕ್ಕಿದೆ. ಈಗ ಈ ಒಂದು ನೆಕ್ಸ್ಟ್ ಮಂತಲ್ಲಿ ನಾವು ಅಡ್ಮಿಷನ್ ಮಾಡಬೇಕು, ಮೇಯಲ್ಲಿ ಅಡ್ಮಿಷನ್ ಮಾಡಬೇಕು ಅಂತ ಇದ್ದೇವೆ. ಸೊ ಇಲ್ಲಿ ನೋಡಿ, ಬೆಳಿಗ್ಗೆ ತಿನ್ನಿಸ್ಲಿಕ್ಕೆ ಎಷ್ಟು ಕಷ್ಟ. ಚಿಕ್ಕ ಮಕ್ಕಳಿರೋರಿಗೆ ಗೊತ್ತಿರ್ಬೋದು. ಜೋರು ಮಾಡಿ ಕೊಟ್ಟರೆ ಉಂಟಲ್ಲ, ಮತ್ತು ಕೋಪ ಬರ್ತದಲ್ಲ ಅಂತ ಹೇಳಿ ಏನೆಲ್ಲ ಹೇಳಿಕೊಟ್ರು ಸಹ ತಿನ್ನಲಿಕ್ಕೇ ಕೇಳೋದಿಲ್ಲ. ಬೇಳೆ ಸಾರಲ್ಲಿ ಅವನು ತಿನ್ನೋದಿಲ್ಲ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜೇನನ್ನು ಹಾಕಿದ್ದೇನೆ. ನಮ್ಮ ಮನೆಯಲ್ಲೇ ಆದಂತಹ ಜೇನು, ಕೆಲವರಿಗೆ ಗೊತ್ತಿರ್ಬೋದು, ನಮ್ಮ ಮನೆಯಲ್ಲಿ ಜೇನಿದು ಪೆಟ್ಟಿಗೆ ಕೂಡ ಇದೆ. ಸೊ ನಾವು ಜೇನನ್ನು ಕೂಡ ಸೇಲ್ ಮಾಡ್ತೇವೆ. ಅದೇ ಜೇನನ್ನು ನಾನೀಗ ಹಾಕಿ ಕೊಡ್ತಾ ಇರುವಂಥದ್ದು. ಸೊ ನೋಡಿ, ನಾನೀಗ ತಂದೆ ಅಲ್ಲ, ಆ ಒಂದು ಆಯುಧಕ್ಕೆ ಮಾತ್ರ ಬೆಲೆ ಇರುವಂಥದ್ದು. ಹೇಗೆ ಬಾಯಿ ಓಪನ್ ಆಯಿತು ನೋಡಿ. ಆದರೆ ನಾನು ಯಾವಾಗಲೂ ಹೊಡಿತೇನೆ ಅಂತಲ್ಲ, ಕೆಲವೊಮ್ಮೆ ಬೀಳ್ತದೆ ಪೆಟ್ಟು, ನಾನು ಸತ್ಯ ಹೇಳ್ತೇನೆ. ಕೆಲವೊಮ್ಮೆ ಬೀಳ್ತದೆ, ಹೇಳಿದ್ದು ಕೇಳದೇ ಇದ್ದಾಗ, ಅಥವಾ ಒಂದು 20-30 ಸಲ ಹೇಳಿದ್ರು ಸಹ ಮಾಡದೇ ಇದ್ದಾಗ, ಅಂಥದ್ದಕ್ಕೆಲ್ಲ ಬೀಳ್ತದೆ. ನನಗೆ ಸಹ ಟೈಮ್ ಇರೋದಿಲ್ಲ. ಅಂದರೆ ನನ್ನ ಫ್ರಸ್ಟ್ರೇಷನನ್ನು ನಾನು ತೆಗಿತೇನೆ ಅಂತಲ್ಲ, ಬಟ್ ಸ್ವಲ್ಪ ಎಲ್ಲ ಗೊತ್ತಲ್ಲ ನಿಮಗೆ, ಮನೆಯಲ್ಲಿ ಮಕ್ಕಳಿದ್ದರೆ ನೀವು ಸಹ ಮಾಡ್ತೀರಾ. ಸೊ ಈಗ ನೋಡಿ, ಈಗ ಪುನಃ ನಾನು ಕೋಲನ್ನು ತೆಗೆದು ಇಟ್ಕೊಂಡಿದ್ದೇನೆ. ಯಾಕಂದರೆ ಓಡದೆ ಬಟ್ಟೆ ಹಾಕಲಿಕ್ಕೆ ಕೇಳೋದಿಲ್ಲ, ಶಾಲೆಗೆ ಹೋಗಲಿಕ್ಕೆ ಬೇಡ, ಟೋಟಲಿ ಅಷ್ಟೇ ಇರುವಂಥದ್ದು. ಸೊ ಎಲ್ಲ ಮಕ್ಕಳು ಇದೇ ರೀತಿಯಲ್ಲಿ ಅವರಿಗೂ ಮನೆ ಬಿಟ್ಟು ನಿಲ್ಲೋದು ಅಂತ ಹೇಳಿದರೆ, ಅಂದರೆ ನಾವು ಸಹ ಅವರಿಗೆ ಅಂದರೆ ತುಂಬ ಸಾಫ್ಟ್ ಕಾರ್ನರ್ ತೋರಿಸಿದರೆ ಮತ್ತು ಅವರು ಶಾಲೆಗೆ ಹೋಗಲಿಕ್ಕೆ ಕೇಳೋದಿಲ್ಲ ಅಲ್ಲ. ಹಾಗಾಗಿ ನೋಡಿ, ಈಗ ಕಷ್ಟದಲ್ಲಿ ಬಟ್ಟೆ ಹಾಕ್ತಾ ಇದ್ದಾನೆ.
ಸೊ ನಾನು ನನ್ನ ಒಂದು ಬಾಣಂತನದ ಎಕ್ಸ್ಪೀರಿಯೆನ್ಸನ್ನು ಹೇಳಿರುವಂಥದ್ದು. ನಿಮಗೆ ಯಾರಾದರೂ ಚೆಂದ ಮಾಡಿ ನೋಡ್ಕೊಳ್ತಾ ಇದ್ದಾರೆ ಆದರೆ ನೀವು ಅದನ್ನು ಎಂಜಾಯ್ ಮಾಡಿ. ನನಗೆ ಅಂದರೆ ನೋಡ್ಕೊಳ್ಳಿಕ್ಕೆ ಯಾರೂ ಇರಲಿಲ್ಲ. ನನಗೆ ತಾಯಿ ಮನೆಗೆ ಹೋಗುವಂಥ ಒಂದು ಪರಿಸ್ಥಿತಿ ಕೂಡ ಅಂದರೆ ಏನು ಹೇಳ್ತಾರೆ ಅಷ್ಟೊಂದು ನನಗೆ ಆಗಲಿಲ್ಲ. ಯಾಕೆಂದರೆ ತಾಯಿ ಮನೆಗೆ ಹೋಗ್ಬೋದಿತ್ತು, ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದು ಕೂಡ ನನ್ನ ವ್ಲಾಗ್ಸನ್ನು ನೋಡೋರಿಗೆ ಗೊತ್ತಿರ್ಬೋದು. ಬಟ್ ನನ್ನ ಮಗ ಕೇಳ್ತಾ ಇರಲಿಲ್ಲ. ಹಾಗಾಗಿ ಮತ್ತು ನಾವು ಯಾವಾಗ ನಮ್ಮನ್ನು ಇಷ್ಟಪಡುವವರು ಅಂದರೆ ನಾವು ಯಾರನ್ನು ಇಷ್ಟಪಡ್ತೇವೆ, ಈಗ ಎಕ್ಸಾಂಪಲ್ ನನ್ನ ಹಸ್ಬೆಂಡ್, ನನ್ನ ಮಗು, ನಾವೆಲ್ಲ ಒಟ್ಟಿಗೆ ಇದ್ದು ಯಾವಾಗ ನನಗೆ ಯಾವುದಾದ್ರೂ ಒಂದು ನನಗೇನಾದರೂ ಒಂದು ಕಾಯಿಲೆ ಇದೆ ಅಥವಾ ನನಗೇನಾದರೂ ಒಂದು ತೊಂದರೆ ಆಗಿದೆ ಅನ್ನುವಾಗ ನಮ್ಮನ್ನು ಪ್ರೀತಿಸೋರು, ನಾವು ಪ್ರೀತಿಸೋರು ನಮ್ಮ ಜೊತೆಗಿರುವಾಗ ಉಂಟಲ್ಲ, ನಮಗೆ ಬೇಗನೆ ಹೀಲ್ ಆಗ್ತೇವೆ ನಾವು. ಮತ್ತು ಬಾಣಂತಿಯನ್ನು ಕರ್ಕೊಂಡೋಗಿ ತಾಯಿ ಮನೆಯಲ್ಲಿ ಬಿಡುವಂಥದ್ದು, ಮತ್ತು ಗಂಡ ನೋಡಲಿಕ್ಕೆ ಸಹ ಹೋಗೋದಿಲ್ಲ ತುಂಬ ಟೈಮ್, ಮತ್ತು 3 ತಿಂಗಳ ನಂತರ 6 ತಿಂಗಳ ನಂತರ ಕರ್ಕೊಂಡು ಬರಲಿಕ್ಕೆ ಹೋಗೋದು, ಅಂಥದ್ದೆಲ್ಲ ಮಾಡಿದ್ರು ಉಂಟಲ್ಲ ಅವರಿಗೆ ಸಹ ಅವರು ನಮ್ಮನ್ನು ಮಿಸ್ ಮಾಡ್ತಾರಲ್ವ. ಸೊ ಅದು ಕೂಡ ಒಂದು ರೀಸನ್ ಆಗ್ತದೆ ಈ ಒಂದು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ಗೆ. ಸೊ ಬಾಣಂತಿಯನ್ನು ಆದಷ್ಟು ಖುಷಿಯಾಗಿ ಅವರಿಗೆ ತಿನ್ನಲಿಕ್ಕೆ ಬೇಕಾದಂಥ ಫುಡ್ಡನ್ನೆಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನಾನು ಇಲ್ಲಿ ತೋರಿಸಿದ ಹಾಗೆಯೇ ಹಸ್ಬೆಂಡಿಗೆ ಕರ್ಕೊಂಡು ಹೋಗಿದ್ದಾರೆ, ಕೂಗ್ತಾನೆ ಹೋಗಿದ್ದಾನೆ. ನನಗೆ ಒಂದು ಕೇಕ್ ಸಹ ಕೊಡಲಿಕ್ಕಿತ್ತು, ಸೊ ಅದನ್ನು ಕೂಡ ಪ್ಯಾಕ್ ಮಾಡಿ ಎಲ್ಲ ಕೊಟ್ಟಿದ್ದೇನೆ. ಈಗ ನಾನು ನನ್ನ ಬ್ರೇಕ್ಫಾಸ್ಟನ್ನು ತಿಂದು ನೆಕ್ಸ್ಟ್ ಕೆಲಸಕ್ಕೆ ಬಂದಿದ್ದೇನೆ. ಬೆಳಿಗ್ಗೆ ಬೇಗನೆ ಬೆಂಕಿ ಮಾಡ್ಕೊಂಡಿದ್ದರಿಂದ ಇದು ಅನ್ನ ಆಗಿತ್ತು. ಮಧ್ಯದಲ್ಲಿ ನಾನು ಅದನ್ನು ತೆಗೆದಿಟ್ಟು ನಮ್ಮ ಅನ್ನಕ್ಕೆ ನೀರನ್ನು ಕೂಡ ಇಟ್ಟಿದ್ದೆ. ಸೊ ಇಲ್ಲಿ ಈ ಒಂದು ಅಕ್ಕಿ ಏನಿದೆ ಇದನ್ನು ತುಂಬ ಹೊತ್ತು ತೊಳಿಬೇಕು. ನಾನೊಂದು 5 ರಿಂದ 6 ಸಲನಾದರೂ ಹೀಗೆ ವಾಶ್ ಮಾಡ್ತೇನೆ. ವಾಶ್ ಮಾಡಿದ ನಂತರನೇ ಹಾಕುವಂಥದ್ದು, ಇಲ್ಲಾಂದರೆ ಮೇಲೆ ಸ್ವಲ್ಪ ನೊರೆ ಹಾಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ತುಂಬಾ ಒಂದು ಪೌಡರಿ ಸಬ್ಸ್ಟೆನ್ಸ್ ಇರ್ತದೆ ಅಲ್ವಾ. ಸೊ ಅದನ್ನು ತೆಗಿಬೇಕಾದ್ರೆ ತುಂಬ ಸಲ ವಾಶ್ ಮಾಡಬೇಕು. ಮತ್ತು ನಾನು ಈ ಗಂಜಿ ಬಸಿಯೋದ್ರಲ್ಲಿ ಆಗ ಕಪ್ಪಲ್ಲಿ ತೆಗಿತಾ ಇದ್ದೆ. ಅದು ಯಾಕೆ ಅಂತ ಹೇಳಿದರೆ ಇದು ತುಂಬ ಭಾರ ಇದೆ ನನಗೆ. ಈಗ ಸದ್ಯಕ್ಕೆ ವೆಯ್ಟನ್ನು ಎತ್ತಲಿಕ್ಕೆ ಇಲ್ಲ. ಈಗ ಒಂದು 3 ತಿಂಗಳಾಗ್ತಾ ಬಂದಿದೆ ಅಲ್ವಾ. ಸೊ ನನಗೆ ವೆಯ್ಟನ್ನು ಎತ್ತಲಿಕ್ಕಿಲ್ಲ. ಹಾಗಾಗಿ ನಾನು ವೆಯ್ಟನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಇದ್ದೇನೆ. ಬಟ್ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಈಗ ಸಿಯೋನನ್ನೇ ಆಗಿರ್ಬೋದು, ಎಲ್ಲಿಯಾದರೂ ಮೇಲೆ ಕೂತ್ಕೊಳಿಸಬೇಕು ಅಥವಾ ಇಳಿಸಬೇಕು ಆದರೆ ಸ್ವಲ್ಪ ಹಿಡಿಬೇಕಾಗಿ ಬರ್ತದೆ. ಬಟ್ ಈ ಒಂದು ಇದು ತಾಮ್ರ ಕಾಣ್ತದೆ ಅಲ್ವಾ, ಅದಕ್ಕೆ ಹೇಳುವಂಥದ್ದು. ಸೊ ಅದು ತುಂಬ ಭಾರ ಇದೆ. ಹಾಗಾಗಿ ನಾನು ಇದರಿಂದ ಕಪ್ಪಲ್ಲಿ ತೆಗೆದು ಖಾಲಿ ಮಾಡುವಂಥದ್ದು. ಬೆಂಕಿಯನ್ನಂತೂ ಆಗಾಗ ನೋಡ್ತಾನೆ ಇರಬೇಕು, ಇಲ್ಲಾಂದರೆ ಬಿಟ್ಟು ಹೋದರೆ ಅದು ಸಹ ನನ್ನ ಹಿಂದೆನೇ ಬರ್ತದೆ. ಬೆಂಕಿ ಇರೋದೇ ಇಲ್ಲ ನಾನು ರಿಟರ್ನ್ ಬರುವಾಗ. ಈಗ ನಾನಲ್ಲಿ ಅಣ್ಣ ಬಂದಿದ್ದಾರೆ, ಸೊ ಅವ್ರ ಹತ್ರ ಕೇಳ್ತಾ ಇದ್ದೇನೆ. ಚಹಾ ಮಾಡಲಿಕ್ಕಿದೆ, ಕೆಲಸಕ್ಕೆ ಕೂಡ ಇದ್ದಾರೆ, ಅಡಿಕೆಯನ್ನು ಹೆಕ್ಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಸೊ ಎಷ್ಟು ಜನ ಇದ್ದಾರೆ ಅಂತೆಲ್ಲ ಕೇಳ್ತಾ ಇದ್ದೇನೆ. ಇವತ್ತು ಇಲ್ಲಿ ಮನೆ ಹತ್ತಿರ ಕೆಲಸ ಮಾಡುವವರಿಗೆ ಮಾತ್ರ ಇಲ್ಲಿಂದ ಕೊಡ್ತಾ ಇರುವಂಥದ್ದು. ಮತ್ತು ಮೇಲೆ ಫಾರ್ಮ್ ಹತ್ರ ಕೆಲಸಕ್ಕಿದ್ದಾರೆ, ಅವರಿಗೆ ಹೋಟೆಲ್ನಿಂದನೇ ತಂದಿದ್ದಾರೆ. ಸೊ ನನಗೆ ಟೆನ್ಷನ್ ಇಲ್ಲ, ಯಾಕೆಂದರೆ ಇಡ್ಲಿ ಸಹ ಹೆಚ್ಚು ಇರಲಿಲ್ಲ. ನಾನು ನೆನ್ನೆ ಮಾಡಿದ ಇಡ್ಲಿಯನ್ನು ಇವತ್ತು ಬಿಸಿ ಮಾಡ್ಕೊಂಡಿರೋದ್ರಿಂದ ಅಷ್ಟೊಂದು ಇಡ್ಲಿನೂ ಇರಲಿಲ್ಲ. ಈಗ ನಾನು ಇಲ್ಲಿ ಒಂದು 2 ಲೋಟದಷ್ಟು ಚಹಾವನ್ನು ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿ ಬರೋವರಿಗೆ ಇಲ್ಲಿ ಕೊಡ್ಬೋದು, ಮತ್ತು ಮೇಲೆ ಇರುವವರಿಗೆ ನಾನಿಲ್ಲಿ ಬೇರೆ ಪಾತ್ರೆಯಲ್ಲಿ ಹಾಕಿ ಕೊಟ್ಟಿದ್ದೇನೆ, ಅಣ್ಣ ತಗೊಂಡೋಗಿ ಕೊಡ್ತಾರೆ. ಸೊ ಇವರೇ ನೋಡಿ, ನಾನು ಲಾಸ್ಟ್ ಬ್ಲಾಗಲ್ಲಿ ಕೂಡ ತೋರಿಸಿದ್ದೆ, ಶ್ರೀಧರ್ ಆಚಾರ್ಯ ಅಂತ ಹೇಳಿ. ಅವರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ವೆದರ್ ಬಗ್ಗೆನೇ ಮಾತಾಡ್ತಾ ಇದ್ದೇವೆ ನಾವು. ವೆದರ್ ಮಾತ್ರ ಹೀಗೆ ನೋಡಲಿಕ್ಕೆ ಎಲ್ಲಿಯಾದರೂ ಹೋಗಲಿಕ್ಕೆಲ್ಲ ತಂಪಾಗಿದೆ. ಮಾತ್ರ 1 ಗಂಟೆ ಎಲ್ಲ ಆಗುವಾಗ ಸ್ವಲ್ಪ ಬಿಸಿಲು ಹೆಚ್ಚಿದೆ. ಇಲ್ಲಿ ನಾನೊಂದು ಮಿಸ್ಟೇಕನ್ನು ಮಾಡಿದೆ. ಏನಂತ ಹೇಳಿದರೆ, ಮತ್ತೆ ಮಗು ಏನಾದರೂ ಎದ್ದೊಳಿದರೆ ನನಗೆ ಕೆಲಸಕ್ಕಿದ್ದಾರೆ ಅಲ್ವಾ. ಸೊ ಟೈಮಲ್ಲಿ ರೆಡಿ ಆಗಬೇಕಾದ್ರೆ ಮಸಾಲವನ್ನು ರೆಡಿ ಮಾಡಿ ಬದನೆಕಾಯಿಗೆ ಹಾಕಿ ಇಡ್ತೇನೆ ಅಂತ ಹೇಳಿ. ಬಟ್ ನೀವು ಯಾರು ಈ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಅದು ಬದನೆಕಾಯಿ ಇದೆಲ್ಲ ಫುಲ್ ನೀರು ಬಿಡ್ತದೆ. ನನಗೆ ಅದು ಗೊತ್ತಿರಲಿಲ್ಲ. ನಾನು ಕೂಡ ಅಂದರೆ ಫಸ್ಟ್ ಟೈಮ್ ಅಲ್ವಾ ಹೀಗೆ ಮಾಡೋದು. ಡೈರೆಕ್ಟಾಗಿ ಮಾಡಿದ್ದೇನೆ ಇದಕ್ಕಿಂತ ಮುಂಚೆ ಸಹ ಊಟದ ಟೈಮಲ್ಲಿ. ಬಟ್ ಮುಂಚೆನೇ ಮಾಡಿಟ್ರೆ ಏನಾಗ್ತದೆ ಅಂತ ಗೊತ್ತಿರಲಿಲ್ಲ ನನಗೆ. ಅದು ಫುಲ್ ಫ್ರೈ ಮಾಡುವ ಟೈಮಲ್ಲಿ ನೀರಾಗಿತ್ತು. ಸೊ ನೀವು ಯಾರಾದರೂ ಮಾಡ್ತಾಯಿದ್ರೆ ಆದರೆ ಆ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಮಸಾಲವನ್ನು ರೆಡಿ ಮಾಡಿ ಇಡಿ. ಇದನ್ನು ಕೂಡ ಹಾಗೆಯೇ ರೆಡಿ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಳ್ಳಿ, ಅಥವಾ ಅದರ ಸ್ವಲ್ಪ ಅಂದರೆ ಟೈಮ್ ಇರುವಾಗಲೇ ಕಟ್ ಮಾಡಿ ಡೈರೆಕ್ಟಾಗಿ ತೆಗೆದು ಫ್ರೈ ಮಾಡಿ, ಆಗ ಇನ್ನೂ ಕೂಡ ಚೆನ್ನಾಗಿ ಬರ್ತದೆ. ಸೊ ಚಹಾಗೆ ಮತ್ತು ಬ್ರೇಕ್ಫಾಸ್ಟಿಗೆ ಬಿದ್ದ ಪಾತ್ರೆಗಳನ್ನೆಲ್ಲ ತೊಳೆದ ನಂತರ ನಾನೀಗ ಹಿಂದೆ ಬಂದಿದ್ದೇನೆ. ಇಲ್ಲಿ ಸಹ ಬೆಂಕಿ ನೋಡಬೇಕಲ್ಲ, ಇಲ್ಲಾಂದರೆ ಬೆಂಕಿ ಆರಿ ಹೋಗ್ತದೆ. ನಮಗೆ ಮೇಲೆ ಫಾರ್ಮ್ ಇರೋದ್ರಿಂದ ತುಂಬ ನೊಣ ಇರುವಂಥದ್ದು. ಹಾಗಾಗಿ ಕಿಟಕಿ ಬಾಗಿಲೆಲ್ಲ ಆದಷ್ಟು ಬಂದ್ ಮಾಡಿ ಇಡುವಂಥದ್ದು. ಸಿಯೋನ್ಗೆ ಟಿಫಿನಿಗೆ ಇವತ್ತು ಅಂದರೆ ಸ್ನ್ಯಾಕ್ಸ್ ಬಾಕ್ಸ್ ಮಧ್ಯಾಹ್ನ ಅವನನ್ನು ಕರ್ಕೊಂಡು ಬರಲಿಕ್ಕೆ ಟಿಫಿನ್ ಈಗ ಕೊಡ್ತಾ ಇಲ್ಲ. ಸೊ ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಅಂತ ಹೇಳಿ ನಾನಿಲ್ಲಿ ವಾಟರ್ಮೆಲನನ್ನು ಅವನಿಗೆ ಕಟ್ ಮಾಡಿ ಕೊಟ್ಟಿದ್ದೆ. ಅವನಿಗೆ ವಾಟರ್ಮೆಲನ್ ಅಂತ ಹೇಳಿದರೆ ಇಷ್ಟ. ಸೊ ನಾನು ಹೆಚ್ಚಾಗಿ ಚಕ್ಕುಲಿ ಅಂಥದ್ದೆಲ್ಲ ತಿಂಡಿಗಳನ್ನು ಕೊಡಲಿಕ್ಕೆ ಹೋಗೋದಿಲ್ಲ.
ಫ್ರೂಟ್ಸ್ ಅಥವಾ ಮಖಾನ ಅಂಥದ್ದೇನಾದರೂ ಕೊಡುವಂಥದ್ದು. ತಿಂತಾನೆ ಕೂಡ, ಕೆಲವೊಂದು ಮಾತ್ರ ಅವನು ತಿನ್ನಲ್ಲ, ಮತ್ತು ಕೆಲವುದೆಲ್ಲ ತಿಂತಾನೆ, ಆರೆಂಜ್ ಇದೆಲ್ಲ ತಿಂತಾನೆ, ಹಾಗಾಗಿ ಅದನ್ನೇ ಕೊಡುವಂಥದ್ದು. ನಾನು ಕೂಡ ಈಗ ಸ್ವಲ್ಪ ನೀರನ್ನೆಲ್ಲ ಕುಡಿದು ವಾಟರ್ಮೆಲನನ್ನು ತಿಂದ ನಂತರ ತೊಳೆದ ಪಾತ್ರೆ ಎಲ್ಲ ಪುನಃ ಜಾಗದಲ್ಲಿ ಇಡಬೇಕಲ್ಲ, ಇದೇ ದೊಡ್ಡ ಕೆಲಸ ಐತೆ. ಎಷ್ಟು ಪಾತ್ರೆ ಬೀಳ್ತದೆ ಅಂತ ಇಲ್ಲ, ನಾನು ಒಬ್ಬಳೇ ಇದ್ದರೆ ಸಹ ಏನಾದರೂ ಮಾಡಿದರೆ ಒಂದು 4 ಪಾತ್ರೆ ಬೀಳ್ತದೆ. ಪುನಃ ಅದನ್ನು ತೊಳಿಬೇಕು, ತೊಳೆದು ಒಂದು ಕಡೆ ಇಡಬೇಕು, ಅದರ ನಂತರ ಒಣಗಿಸಿ ಪುನಃ ಬೇರೆ ಕಡೆ ಇಡಬೇಕು. ಇದೇ ಕೆಲಸ ಹೆಚ್ಚಾಗುವಂಥದ್ದು. ಈಗ ನಾನಿಲ್ಲಿ ಫ್ಲಾಸ್ಕನ್ನೆಲ್ಲ ವಾಶ್ ಮಾಡಿ ತಗೊಳ್ತಾ ಇದ್ದೇನೆ. ಈ ಫ್ಲಾಸ್ಕೆಲ್ಲ ನಾವು ಅಲ್ಲಿ ಮನೆ ಹತ್ತಿರ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ, ಸೊ ಅಲ್ಲಿಗೆ ಚಹಾ ಎಲ್ಲ ಕೊಡುವಂಥ ಒಂದು ಫ್ಲಾಸ್ಕ್ ಇದು. ಸೊ ಅದನ್ನು ಕೂಡ ವಾಶ್ ಮಾಡಬೇಕು. ನಿನ್ನೆ ಹಸ್ಬೆಂಡ್ ಸಿಯೋನ್ಗೆ ಟಿಫಿನಿಗೆ ಅಂತ ಹೇಳಿ ತಗೊಂಡು ಹೋಗ್ಲಿಕ್ಕಿರುವ ದ್ರಾಕ್ಷಿ ತಂದಿದ್ರು. ನಾನು ಎಲ್ಲದನ್ನು ಒಟ್ಟಿಗೆ ವಾಶ್ ಮಾಡೋದಿಲ್ಲ, ಅದು ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಾಳಾಗ್ತದೆ. ಈ ರೀತಿಯಲ್ಲಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಟರೆ 2 ವಾರ ತನಕ ಕೂಡ ಸ್ಟೋರ್ ಮಾಡ್ಬೋದು. ನಾನು 2 ವಾರ ತನಕ ಕೂಡ ಸ್ಟೋರ್ ಮಾಡಿದ್ದೇನೆ. ಸೊ ಈ ರೀತಿಯಲ್ಲಿ ಎಷ್ಟು ಬೇಕಷ್ಟನ್ನು ಮಾತ್ರ ನೀರಲ್ಲಿ ಹಾಕಿ ವಾಶ್ ಮಾಡಿ ತೆಗೆದಿಡಬೇಕು. ಫ್ರಿಜ್ಜಲ್ಲಿ ತಂದ ಟೊಮೆಟೊನ ಹಾಗೆಯೇ ಇಟ್ಟಂಥದ್ದು ನಿನ್ನೆ, ಅಂದರೆ ಸಪ್ರೇಟ್ ಮಾಡಿ ಇಡಲಿಕ್ಕೆ ಟೈಮ್ ಇರಲಿಲ್ಲ, ಸೊ ಹೀಗೇ ಇಟ್ಟದ್ದು. ಅದೆಲ್ಲ ನೀರಾಗಿದೆ. ಅದನ್ನೀಗ ಸಪ್ರೇಟಾಗಿ ಒಂದು ಟವಲ್ ಮೇಲೆ ತೆಗೆದಿಡ್ತಾ ಇದ್ದೇನೆ. ಸ್ವಲ್ಪ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅದು ಕೊಳೆಯೋದಿಲ್ಲ ಅಲ್ಲ. ಮತ್ತು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಇತ್ತು, ಆ್ಯಸ್ ಯೂಶುವಲ್ ಇದ್ದಂಥದ್ದೇ. ಮತ್ತು ಎಂತ ತೋರಿಸೋದಲ್ಲ ವ್ಲಾಗಲ್ಲಿ, ಯಾವಾಗಲೂ ಸಹ ತುಂಬ ಜನ ಹೇಳ್ತಾರೆ ಕಂಟಿನ್ಯೂಸ್ ಆಗಿ ವ್ಲಾಗನ್ನು ಹಾಕಿ ಅಂತ ಹೇಳಿ. ಎಂತ ತೋರಿಸಿದರೆ ಮತ್ತೆ ಎಲ್ಲ ಕೆಲಸಗಳನ್ನು ತೋರಿಸಬೇಕಾಗಿ ಬರ್ತದೆ. ಸೊ ನಾನು ಅಂದ್ಕೊಂಡೆ ಯಾಕೆ ಇದನ್ನೆಲ್ಲ, ಕೆಲವೊಮ್ಮೆ ನಾನು ಅಂದ್ಕೊಳ್ಳೋದು ಇದನ್ನೆಲ್ಲ ಕಟ್ ಮಾಡಬೇಕು, ಬೋರ್ ಆಗ್ತದೆ ಕಾಣ್ತದೆ ಅಂತ ಹೇಳಿ. ಮತ್ತೆ ಆದರೂ ಎಂತ ತೋರಿಸುವಂಥದ್ದಲ್ಲ, ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ತೋರಿಸಬೇಕು. ಅದರಲ್ಲಿ ನನಗೇನಾದರೂ ಹೇಳಲಿಕ್ಕಿದ್ರೆ ಆ 20 ಮಿನಿಟ್ಸ್ ಕೂಡ ಅಲ್ಲಿ ಹೋಗಿಬಿಡ್ತದೆ. ಹಾಗಾಗಿ ಎಂತ ತೋರಿಸೋದಲ್ಲ. ನೋಡಿ ಇಲ್ಲಿ ಚಹಾ ಕೊಡುವಂಥ ಫ್ಲಾಸ್ಕ್ ಯಾವ ರೀತಿಯಲ್ಲಿ ಕಪ್ಪು ಕಪ್ಪಾಗಿದೆ. ಇಲ್ಲಿ ಬೋರ್ವೆಲ್ಲಿದು ನೀರಿರೋದ್ರಿಂದ ಸೊ ನೀರನ್ನು ನೀವು ಹೀಟ್ ಮಾಡಿ ಹಾಕ್ತಿರಾದರೂ ಕೂಡ ಸೈಡಲ್ಲಿ ಒಂಥರ ರೆಸಿಡ್ಯೂ ಅಥವಾ ಒಂದು ಪುಡಿ ರೀತಿಯಲ್ಲಿ ಉಳಿತದೆ. ಸೊ ಇದು ನಮ್ಮ ಮನೆಯ ಚಹಾದು ಫ್ಲಾಸ್ಕ್. ಇದು ಕೂಡ ನೋಡಿ ಯಾವ ರೀತಿಯಲ್ಲಿದೆ, ಕಪ್ಪಾಗಿದೆ. ಸೊ ಇದಕ್ಕೆ ನನಗೆ ಹಸ್ಬೆಂಡ್ ಒಂದು ಟ್ರಿಕ್ಕನ್ನು ಹೇಳಿಕೊಟ್ಟಿದ್ರು. ನಾನು ಇದನ್ನು ಹತ್ರ 1 ವರ್ಷದಿಂದ ಕೂಡ ಮಾಡ್ತಾ ಇದ್ದೇನೆ. ಆಗಾಗ ಅಂತ ಹೇಳಿದರೆ ಒಂದು 3 ತಿಂಗಳಿಗೊಮ್ಮೆ ಅಥವಾ 4 ತಿಂಗಳಿಗೊಮ್ಮೆ ಆ ರೀತಿಯಲ್ಲಿ. ನಾನಿಲ್ಲಿ ಟಾಯ್ಲೆಟ್ ಕ್ಲೀನರ್ ಬರ್ತದೆ ಅಲ್ವಾ, ಹಾರ್ಪಿಕ್ ಅಂಥದ್ದನ್ನು ತಗೊಂಡಿದ್ದೇನೆ. ಹಾರ್ಪಿಕನ್ನು ತಗೊಂಡು ಈ ಒಂದು ಫ್ಲಾಸ್ಕಿನ ಒಳಗೆ ಹಾಕಿ ಕೊಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇದು ತುಂಬ ಗಟ್ಟಿ ಕಲ್ಲೆ, ಅದರೊಳಗೆ ಕೈ ಸಹ ಹೋಗೋದಿಲ್ಲ ತೊಳಿಲಿಕ್ಕೆ. ಬೇರೆ ಏನು ಹಾಕಿದರೂ ಕೂಡ ಇದು ಕ್ಲೀನ್ ಆಗೋದಿಲ್ಲ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎಲ್ಲ ಹಾಕಿ ನೋಡಿ ಆಯಿತು, ಯಾವುದರಲ್ಲಿ ಸಹ ಹೋಗೋದಿಲ್ಲ. ಹಾಗಾಗಿ ನನಗೆ ಹಸ್ಬೆಂಡ್ ಹೇಳಿದಾಗ ಈ ಮೆಥಡನ್ನು ಮಾಡಿ ನೋಡುವ ಅಂತ ಹೇಳಿ ಮಾಡಿದ್ದಂಥದ್ದು. ಸೊ ಇದು ತುಂಬಾ ಯೂಸ್ಫುಲ್ ಹಾಗೂ ವರ್ಕ್ ಆಗ್ತದೆ. ನೀವು ಸಹ ಟ್ರೈ ಮಾಡಿ ನೋಡಿ. ಈ ರೀತಿ ಕಲೆ ಏನಾದರೂ ಇದೆ ಆದರೆ ಅದರೊಳಗೆ ಹಾರ್ಪಿಕನ್ನು ಹಾಕಿ, ನಾನೀಗ ಬೆಳಿಗ್ಗೆ ಹಾಕಿರುವಂಥದ್ದು 10 ಗಂಟೆಗೆ, ಸೊ ಮಧ್ಯಾಹ್ನ ನಂತರ 4 ಗಂಟೆಗೆ ನಾನು ವಾಶ್ ಮಾಡಿ ತಗೊಳ್ತೇನೆ. ಸೊ ಅದರ ನಂತರ ನಾನಿಲ್ಲಿ ಬಾತ್ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ವಾಶ್ ಮಾಡಿ ತಗೊಳ್ಳುವ ಅಂತ ಹೇಳಿ ಬಂದಿದ್ದೇನೆ. ಬೇರೆ ಎಂತ ತೋರಿಸೋದಲ್ವ, ಇದನ್ನು ತೋರಿಸುವ ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಇಲ್ಲಾಂದರೆ ನಾನು ಇದೆಲ್ಲ ಯಾವುದು ಸಹ ತೋರಿಸೋದಿಲ್ಲ. ಸೊ ಇದೇ ಕೆಲಸ ನಾವು ಮಾಡುವಂಥದ್ದು ಫ್ರೀ ಇರುವಾಗ. ಅಥವಾ ಇವತ್ತಂದರೆ ನಾನು ಕರಿಯನ್ನು ನೆನ್ನೆನೆ ಮಾಡಿಟ್ಟಿದ್ದಲ್ವ, ಸೊ ದಾಲ್ ಸಾರನ್ನು ನೆನ್ನೆನೆ ಮಾಡಿದ್ದೆ ನಾನು. ಸೊ ಹಾಗಾಗಿ ನನಗೀಗ ಟೈಮ್ ಇರುವಾಗ ಇಂಥ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದಲ್ಲ, ಸೊ ಅದನ್ನೆಲ್ಲ ತೋರಿಸ್ತಾ ಇದ್ದೇನೆ. ಇಷ್ಟರವರೆಗೆ ನನ್ನ ಚಾನಲಲ್ಲಿ ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ಯಾವಾಗಲೂ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ. ಯಾಕೆಂತ ಹೇಳಿದರೆ ನೀವು ಎಷ್ಟು ಲೈಕ್ ಮಾಡ್ತೀರಾ ಅಷ್ಟು ನನಗೆ ಮೋಟಿವೇಶನ್ ಸಿಗ್ತದೆ. ಈಗ ನೋಡಿ, ಮೊದಲೆಲ್ಲ ನನ್ನ ವೀಡಿಯೋಸಿಗೆ 700, 600 ವ್ಯೂಸ್, 200 ವ್ಯೂಸ್ ಆ ರೀತಿಯಲ್ಲಿ ಬರ್ತಾಯಿತ್ತು. ಈಗ ನನಗೆ 10K, 11K ಆ ರೀತಿಯಲ್ಲಿ ಸಹ ಬಂದಿದೆ. 18K, 20K ತನಕ ಕೂಡ ಹೋಗಿದೆ. ಎಲ್ಲ ನೀವು ಎಷ್ಟು ಲೈಕ್ ಮಾಡ್ತೀರಿ, ನೀವು ಲೈಕ್ ಮಾಡಿದ ಹಾಗೆಯೇ ನೀವು ವಿಡಿಯೋನೊಂದು ಲೈಕ್ ಮಾಡ್ತಾ ಇದ್ದೀರಾ ಆದರೆ ಕೆಲವರು ಶೇರ್ ಮಾಡೋದಿಲ್ಲ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಶೇರ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಕೆಲವರು ಶೇರ್ ಮಾಡೋದಿಲ್ಲ. ಬಟ್ ಈ ರೀತಿಯಲ್ಲಿ ನೀವು ಏನು ಮಾಡಲಿಕ್ಕೆ ಆಗತ್ತಿದ್ರೆ ಲೈಕ್ ಕೂಡ ಮಾಡಿದರೆ ಆ ಒಂದು ಯೂಟ್ಯೂಬ್ ಏನಿದೆ, ಯೂಟ್ಯೂಬ್ ಅನಾಲಿಟಿಕ್ಸ್ ಅವರೇ ನಮಗೆ ಬೇರೆಯವರಿಗೆ ಸಜೆಸ್ಟ್ ಮಾಡಿ ಕೊಡ್ತಾರೆ. ಈಗ ನೀವು ಯೂಟ್ಯೂಬ್ ಓಪನ್ ಮಾಡುವಾಗ ಯಾವ ರೀತಿಯಲ್ಲಿ ವಿಡಿಯೋ ನಿಮಗೆ ಮುಂದೆ ತೋರಿಸ್ತಾರೆ ಅಲ್ವ, ಸೊ ಅದೇ ರೀತಿಯಲ್ಲಿ ಎಲ್ಲರಿಗೆ ಸಜೆಸ್ಟ್ ಮಾಡ್ತಾರೆ. ಆಗ ನಮಗೆ ಕೂಡ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ, ನಮಗೆ ಕೂಡ ಒಂದು ವಿಡಿಯೋ ಮಾಡುವ ಅಂತ ಹೇಳಿ ಒಂದು ಮೋಟಿವೇಶನ್ ಸಿಗ್ತದೆ. ನನಗೇನು ಹಣ ಸಿಗ್ತದೆ ಅಂತ ಹೇಳಿ ನಾನು ವೀಡಿಯೋಸನ್ನು ಮಾಡಿ ಹಾಕುವಂಥದ್ದಲ್ಲ, ನನಗೆ ಒಂದು ಪ್ಯಾಷನ್ ಅಷ್ಟೇ. ನಾನು ಹೇಗೆ ಕೇಕನ್ನು ಮಾಡ್ತೇನಲ್ವ, ಸೊ ಅದೇ ರೀತಿಯಲ್ಲಿ ನನ್ನದು ಕೂಡ ಇದೊಂದು ಪ್ಯಾಷನ್. ಹಾಗೆ ಮಾಡುವ ಅಂತ ಹೇಳಿ ಮಾಡುವಂಥದ್ದು. ಇಲ್ಲಾಂದರೆ ನನಗೆ ಪುರ್ಸೊತ್ತಿದ್ದು ನಾನು ಮಾಡುವಂಥದ್ದಲ್ಲ, ನನ್ನ ಒಂದು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನಾನು ಸ್ವಲ್ಪ ಟೈಮ್ ತೆಗೆದು ಇದನ್ನೆಲ್ಲ ಮಾಡುವಂಥದ್ದು. ವಾಯ್ಸ್ ಓವರ್ ಕೊಡುವಂಥದ್ದು ಸಹ ನಾನು ಫ್ಯಾನ್ ಎಲ್ಲ ಹಾಕದೆ ಸೆಕೆಗೆ ಕೂತು, ಈ ಸೆಕೆಯಲ್ಲಿ ಹೇಗೆ ಅಂತ ಗೊತ್ತಲ್ಲ ನಿಮಗೆ. ಸೊ ಆ ರೀತಿಯಲ್ಲಿ ನಮಗೇನಾದರೂ ಒಂದು ವಿಷಯ ಮಾಡಬೇಕಂತ ಇದ್ದರೆ ನಾವು ಅದಕ್ಕೋಸ್ಕರ ಡೆಡಿಕೇಶನ್
ಡಿಟರ್ಮಿನೇಷನ್ ಎಲ್ಲ ಇಡಬೇಕಲ್ವ, ಅದೇ ರೀತಿಯಲ್ಲಿ ನಾನು ಸಹ ಮಾಡ್ತಾ ಇರುವಂಥದ್ದು. ಹಾಗಾಗಿ ಸಪೋರ್ಟ್ ಮಾಡಿ. ಅದು ಬಿಟ್ಟು ನನಗೆ ₹1 ಕೂಡ ಹಣ ಸಿಗೋದಿಲ್ಲ. ಕಾಮೆಂಟ್ ಮಾಡಲಿಕ್ಕೆ ನಿಮಗೆ ಆಗಲಿಲ್ಲ ಆದರೆ ಅಟ್ಲೀಸ್ಟ್ ಒಂದು ಸ್ಮೈಲಿ ಅಥವಾ ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನನಗೆ ತುಂಬಾ ಖುಷಿ ಆಗ್ತದೆ. ಈಗ ಬಾತ್ರೂಮ್ ಸಿಂಕ್ ಇದೆಲ್ಲ ಕ್ಲೀನಾಗಿದೆ. ಸೊ ಅನ್ನ ಎಷ್ಟು ಬೆಂದಿದೆ ಅಂತ ನೋಡಲಿಕ್ಕೆ ಅಂತ ಹೇಳಿ ಬಂದಿದೆ. ಅನ್ನ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಇನ್ನು ನನಗೆ ಬಟ್ಟೆ ಕೂಡ ತೊಳಿಲಿಕ್ಕೆ, ಬಟ್ಟೆ ಎಲ್ಲ ತೊಳೆದು ಬರುವಷ್ಟೊತ್ತಿಗೆ ಇದು ಚೆನ್ನಾಗಿ ಬೆಂದಿರ್ತದೆ. ಅದರ ನಂತರ ಸ್ವಲ್ಪ ಗಂಜಿಯನ್ನು ಮಾಡ್ತೇನೆ ಇವತ್ತು. ನನಗೆ ನಮ್ಮ ಮನೆಯವರಿಗೆ ಸ್ವಲ್ಪ ಗಂಜಿ ಊಟ ಮಾಡಲಿಕ್ಕೆ, ಅಣ್ಣ ಅವರಿಗೆಲ್ಲ ಗಂಜಿ ಊಟ ಮಾಡಲಿಕ್ಕೆ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ಗಂಜಿಯನ್ನು ತಗೊಳ್ತೇನೆ. ನನ್ನ ಹೂವಿನ ಗಿಡ ಎಲ್ಲ ಏನು ಸಹ ಇಲ್ಲ, ಎಲ್ಲ ಹೋಗಿದೆ. ನಾನೀಗ ಸದ್ಯಕ್ಕೆ ಹಾಕೋದಿಲ್ಲ. ಮಗು ಮಲಗಿದ್ದ, ಏನು ಮಾಡ್ತಿದ್ದಾನೆ ನೋಡು ಅಂತ ಹೇಳಿ ಬಂದೆ. ಇಲ್ಲಿ ಕೂಗ್ತಾ ಇದ್ದಾನೆ ನೋಡಿ, ನನಗೆ ಸೌಂಡ್ ಕೇಳ್ತು. ಹಾಗೆ ನಾನಿಲ್ಲಿ ವಿಂಡೋ ಓಪನ್ ಮಾಡಿ ನೋಡುವಾಗ ಮಲಗಿ ಕೂಗ್ತಾ ಇದ್ದಾನೆ. ಇನ್ನೂ ಒಂದು ಬೆಳಿಗ್ಗೆದು ಬಟ್ಟೆಯನ್ನೆಲ್ಲ ತೆಗೆದಿದ್ದೇನೆ. ನಾನೀಗ ಫುಲ್ ರಾಂಪರನ್ನು ಹಾಕಿಸ್ತಾ ಇದ್ದೆ. ಸೊ ಅದನ್ನೆಲ್ಲ ತೆಗೆದು ಈಗ ಡೈಪರ್ ತೆಗೆದು ಕ್ಲಾತ್ ಡೈಪರ್ ಹಾಕಿ ಕೊಟ್ಟಿದ್ದೇನೆ. ಈಗ ನಾನು ಈ ವಾಯ್ಸ್ ಓವರ್ ಕೊಡುವಾಗ ನನ್ನ ಮಗುವಿಗೆ ಆಲ್ರೆಡಿ 5 ತಿಂಗಳಾಗಿದೆ. ಈಗ ಅವನು ಮುಂದೆ ಕೂಡ ಹೋಗ್ತಾ ಇದ್ದಾನೆ, ಕ್ರಾಲಿಂಗ್ ಅಂತ ಹೇಳ್ತಾರೆ ಅಲ್ವಾ. ಸೊ 3 ತಿಂಗಳಿಗೆ ಅವನು ಸೈಡ್ ತಿರುಗಿ ಹೀಗೆ ಕೌಚಿ ಮಲಗ್ತಾ ಇದ್ದ. ಅದಾದ ನಂತರ ಈಗ ಮುಂದೆ ಕೂಡ ಹೋಗ್ತಾನೆ. ಆಟ ಆಡೋದೆಲ್ಲ ಮುಂದೆ ಇಟ್ಟರೆ ಅವನು ಹೋಗಿ ತಗೊಳ್ತಾನೆ. ಸೊ ಅಷ್ಟು ಮೈಲ್ ಸ್ಟೋನ್ ಇಂಪ್ರೂವ್ ಆಗಿದೆ ಒಂದು. ಸದ್ಯದಲ್ಲಿ ಈಗ ಇತ್ತೀಚೆಗೆ ತೆಗೆದಿರುವಂಥ ವಿಡಿಯೋನನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಇದು ಆಲ್ರೆಡಿ ಶೂಟ್ ಮಾಡಿ ಇಟ್ಟಿರುವಂಥ ವಿಡಿಯೋ ಆಗಿರೋದ್ರಿಂದ ನಾನು ಇದನ್ನು ಯಾಕೆ ಸುಮ್ಮನೆ ಡಿಲೀಟ್ ಮಾಡುವಂಥದ್ದು. ಇದು ಶೂಟ್ ಮಾಡಲಿಕ್ಕೆ ಅಂತ ಹೇಳಿದರೆ ಅಷ್ಟು ಕಷ್ಟ ಇದೆ. ಎಲ್ಲ ಕಡೆ ಎಲ್ಲ ಆ್ಯಂಗಲಿಂದ ಈ ಒಂದು ಸ್ಟ್ಯಾಂಡ್ ಅಥವಾ ಕೆಲವೊಮ್ಮೆ ಸ್ಟ್ಯಾಂಡ್ ಇಡಲಿಕ್ಕೆ ಆಗದ ಜಾಗ ಇರ್ತದೆ. ಅಲ್ಲಿ ಯಾವುದಾದ್ರೂ ಒಂದು ಭಾರದ ವಸ್ತು ಇಟ್ಟು ಅದಕ್ಕೆ ಮೊಬೈಲ್ ಇಡುವಂಥದ್ದು, ಮತ್ತು ಒಂದೇ ಮೊಬೈಲ್ ಇರೋದು, ಅದರಲ್ಲೇ ಶೂಟ್ ಮಾಡಬೇಕು. ಸ್ವಲ್ಪ ಮೊಬೈಲ್ ನೋಡುವಂತ ಹೇಳಿ ಸಹ ಹಿಡ್ಕೊಂಡು ಕೂರಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಆ ರೀತಿಯಲ್ಲಿ ನಾವೆಲ್ಲ ಸ್ವಲ್ಪ ಕಷ್ಟಪಟ್ಟು ವಿಡಿಯೋ ಮಾಡುವಂಥದ್ದು. ಸೊ ನಾನೀಗ ಬಟ್ಟೆಯನ್ನೆಲ್ಲ ವಾಶ್ ಮಾಡಿ ಆಲ್ರೆಡಿ ಬಂದಿದ್ದೇನೆ. ಈಗ ಅನ್ನ ಬೆಂದಿದೆಯಾ ಅಂತ ಹೇಳಿ ನೋಡಿ. ಇನ್ನು ಅನ್ನವನ್ನು ಕೂಡ ಬಸಿಬೇಕು. ಅಡಿಕೆಯನ್ನು ಹೆರಕಲಿಕ್ಕೆ ಅಂತ ಹೇಳಿ ಇಬ್ಬರು ಬಂದಿದ್ದಾರೆ. ಇವರು ಅಲ್ಲಿ ಮೇಲೆ ತೋಟದಲ್ಲಿ ಹೆರಕ್ತಾ ಇದ್ದಾರೆ. ಅವ್ರು ಸಹ ಮಧ್ಯೆ ಮಧ್ಯೆ ನನ್ನ ಹತ್ರ ಮಾತಾಡ್ತಾ ಇದ್ದರು. ಅಲ್ಲಿ ಹತ್ತಿರದಲ್ಲಿ ಇದ್ರಲ್ಲ, ಹಾಗೆ ಮಾತಾಡ್ತಾ ಇದ್ದರು. ಸೊ ಅವ್ರ ಹತ್ರ ಸ್ವಲ್ಪ ಮಾತಾಡಿಯೇ ನಾನು ಈಚೆ ಬಂದಂಥದ್ದು. ಈಗ ಅನ್ನ ಬೆಂದಿದೆ. ಜಾಸ್ತಿ ಹೊತ್ತು ಅನ್ನವನ್ನು ಬಿಟ್ಟು ಹೋದರೆ ಅನ್ನದ ಮೇಲೆ ಸ್ವಲ್ಪ ಈ ಒಂದು ಕೆನೆ ಬಂದ ಹಾಗೆ ಆಗ್ತದೆ. ಅದು ಬಂದರೆ ಅದು ಅನ್ನದೊಟ್ಟಿಗೆ ಮಿಕ್ಸ್ ಆದರೆ ಮತ್ತೆ ಅನ್ನದಲ್ಲೇ ಸ್ಟಿಕ್ ಆಗಿ ಬಿಡ್ತದೆ. ಸೊ ಅದನ್ನೆಲ್ಲ ನಾನೀಗ ತೆಗೆದು ಈಗ ಅನ್ನ ಚೆನ್ನಾಗಿ ಬೆಂದಿದೆ. ಈಗ ಮಾವ ಕೂಡ ಬಂದಿದ್ದಾರೆ. ಮಾವ ನನ್ನ ಹತ್ರ ಉಗುರನ್ನು ಕಟ್ ಮಾಡಲಿಕ್ಕೆ ಹೇಳಿದರು. ಮಾವಂದು ಉಗುರು ಅಂತ ಹೇಳಿದರೆ ನೇಲ್ ಕಟ್ರಲ್ಲಿ ಕಟ್ಟೆ ಆಗೋದಿಲ್ಲ. ನಿಮಗೆ ಗೊತ್ತಿರ್ಬೋದು ಪ್ರಾಯ ಆದವರು ಉಗುರು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ. ಸೊ ಅವ್ರು ಹೇಳಿದರು ಇದರಲ್ಲಿ ಕಟ್ಟಾಗೋದಿಲ್ಲ. ಅವರು ನೇಲ್ ಕಟ್ರ್ ತಗೊಂಡು ಬಂದರು ತೆಗಿ ಅಂತ ಹೇಳಿ. ಕೆಲವುದು ಕಟ್ಟಾಗ್ತದೆ, ಕೆಲವುದು ಕಟ್ಟಾಗಲಿಕ್ಕೇ ಕೇಳೋದಿಲ್ಲ. ದಪ್ಪ ಅಲ್ವಾ, ಮತ್ತು ಅವರು ಕೆಲಸ ಮಾಡಿದವರ ಒಂದು ಉಗುರು ಅಂತ ಹೇಳಿದರೆ ಗೊತ್ತಿರ್ತದೆ ನಿಮಗೆ. ಸೊ ಅದಕ್ಕೆ ಅವ್ರು ಹೇಳಿದ್ರು ನನಗೆ ಬೆಸ್ಟ್ ಗೊತ್ತು ಅಂತ ಹೇಳಿ ಇಲ್ಲಿ ಹಿಂದೆ ಇಲ್ಲಿ ಇರುವಂತಹ ಕತ್ತಿಯನ್ನು ತಗೊಂಡು ಈಗ ತೆಗಿತಾ ಇದ್ದಾರೆ ನೋಡಿ. ಅವರವರಿಗೆ ತೆಗಿಲಿಕ್ಕೆ ಆದರೆ ಅದು ಈಸಿ ಆಗ್ತದೆ. ಮತ್ತು ನಾವು ತೆಗೆದ್ರೆ ಉಂಟಲ್ಲ ಅವ್ರದ್ದು ಮಾಂಸಕ್ಕೆ ಸ್ಟಿಕ್ ಆದ ಹಾಗೆ ಇರುವಂಥದ್ದು. ಹಾಗಾಗಿ ನನಗೆ ಸ್ವಲ್ಪ ಹೆದರಿಕೆ ಕೂಡ ಆಯಿತು. ಇದಕ್ಕಿಂತ ಮುಂಚೆ ನಾನು ತೆಗೆದೇನೆ, ಬಟ್ ಸ್ವಲ್ಪ ಹೆದರಿಕೆ ಆಯಿತು. ಅದಕ್ಕೆ ಅವ್ರು ಹೇಳಿದ್ರು ನಾನೇ ತೆಗಿತೇನೆ ಅಂತ ಹೇಳಿ ಕೂತ್ಕೊಂಡು ತೆಗಿತಾ ಇದ್ದಾರೆ. ಅವರು ಯಾವಾಗಲೂ ಇದೇ ರೀತಿಯಲ್ಲಿ ತೆಗೆಯುವಂಥದ್ದು. ಮತ್ತು ಈ ಸಲ ಅವ್ರು ಕಟ್ ಮಾಡಲಿಕ್ಕೆ ಅಂತ ಕೂತಾಗ ನಾನು ಹೇಳಿದೆ ಚೆನ್ನಾಗಿ ಟ್ರಿಮ್ ಮಾಡಿದರೆ ಇಲ್ಲಿ ತುರಿಸುವಾಗೆಲ್ಲ ಗಾಯ ಆಗೋದಿಲ್ಲ ಅಲ್ಲ, ಇಲ್ಲಾದರೆ ಅದು ರಫಾಗಿ ಕತ್ತಿಯಲ್ಲಿ ಟ್ರಿಮ್ ಮಾಡಿದರೆ ಆಗೋದಿಲ್ಲ ಅಂತ ಹೇಳಿ ನಾನು ಟ್ರಿಮ್ ಮಾಡ್ತೇನೆ ಅಂತ ಹೇಳಿದೆ. ಬಟ್ ಅದಾಗಲಿಲ್ಲ ಕೆಲಸ. ಹಾಗಾಗಿ ನಾನು ಬಿಟ್ಟಿದ್ದೇನೆ. ಅವರೇ ಮಾಡ್ತೇನೆ ಅಂತ ಹೇಳಿದರು. ನಾನು ಯಾವಾಗಲೂ ಹೀಗೇನೆಲ್ವ ತೆಗೆಯೋದು, ಹೀಗೆ ತೆಗಿತೇನೆ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಮತ್ತು ನಾವು ಸ್ವಲ್ಪ ಹಾಗೆಯೇ ಚಾಟ್ ಮಾಡ್ತಾ ಇದ್ದೇವೆ. ಅವರು ಯಾವಾಗಲೂ ಸಹ ಹೀಗೆ ಇರುವಾಗೆಲ್ಲ ಫ್ರೀ ಇರುವಾಗ ಅವರ ಹಳೆ ಕಾಲದ ಎಕ್ಸ್ಪೀರಿಯೆನ್ಸ್ಗಳು, ಅವರ ಒಂದು ಕಷ್ಟದ ದಿನಗಳು, ಅವ್ರ ಮಕ್ಕಳನ್ನೆಲ್ಲ ಎಷ್ಟು ಕಷ್ಟದಲ್ಲಿ ಸಾಕಿದ್ರು. ಅವರಿಗೊಟ್ಟಿಗೆ 9 ಜನ ಮಕ್ಕಳು, ತುಂಬ ಕಷ್ಟಪಟ್ಟು ಸಾಕಿರುವಂಥದ್ದು. ಆಗೆಲ್ಲ ಬೇರೆಯವರ ಮನೆಗೆ ಕೆಲಸಕ್ಕೆ ಹೋಗಿ, ಮತ್ತು ಮಾವ ಈ ಸೌದೆ ಉಂಟಲ್ಲ, ಸೌದೆಯನ್ನು ಅಟ್ಟಿ ತಗೊಂಡು ಹೋಗಿ ತಲೆ ಮೇಲೆ ಇಟ್ಟುಕೊಂಡು ಹೊತ್ತುಕೊಂಡು ಹೋಗಿ ಮಾರಿ ಮಕ್ಕಳಿಗೆ ಹಿಂದೆ ಬರುವಾಗ ತಿನ್ನಲಿಕ್ಕೆ ರಸ್ಕ್ ಅಂಥದ್ದೆಲ್ಲ ತಗೊಂಡು ಬರ್ತಾಯಿದ್ರಂತೆ. ಮಕ್ಕಳು ಕೂಡ ಕಾಯ್ತಾ ನಿಲ್ತಿದ್ರಂತೆ. ಅಂಥ ಒಂದು ಅವರ ಒಂದು ಎಕ್ಸ್ಪೀರಿಯೆನ್ಸಸ್ಸನ್ನೆಲ್ಲ ಅವರು ಹೇಳ್ತಾಯಿದ್ರು. ಸೊ ಅದಾದ ನಂತರ ನಾನಿಲ್ಲಿ ಒಳಗೆ ಬಂದಿದ್ದೇನೆ. ಊಟದ ಟೈಮ್ ಕೂಡ ಆಗ್ತಾಯಿದೆ. ಗಂಜಿಯನ್ನು ಕೂಡ ನಾನು ಕುದಿ ತೆಗೆದು ಅದನ್ನು ತೆಗೆದಿಟ್ಕೊಂಡಿದ್ದೇನೆ. ಮತ್ತು ನೆಕ್ಸ್ಟ್ ಇಲ್ಲಿ ದಾಲ್ ಸಾರು ಫ್ರಿಜ್ಜಲ್ಲಿ ಇಟ್ಟದ್ದು, ಅದನ್ನು ಕೂಡ ಬಿಸಿ ಮಾಡಿದ್ದೇನೆ. ನೆಕ್ಸ್ಟ್ ಬದನೆಯನ್ನು ಫ್ರೈ ಮಾಡುವಂಥದ್ದು. ಬದನೆಯನ್ನು ಫ್ರೈ ಮಾಡಲಿಕ್ಕೆ ಹಾಕಿ ಬಸಿದ ಅನ್ನವನ್ನು ಕೂಡ ನಾನೀಗ ತಗೊಂಡು ಬಂದಿದ್ದೇನೆ.
ದೊಡ್ಡ ಬದನೆಕಾಯಿಯನ್ನು ಅಗಲ ಕಟ್ ಮಾಡಿ ಫ್ರೈ ಮಾಡಿದರೆ ಮತ್ತು ಮಧ್ಯದಲ್ಲಿ ಒಂದು ಹೋಲನ್ನು ಮಾಡಿಕೊಟ್ರೆ ಸೇಮ್ ನೋಡಲಿಕ್ಕೆ ಅಂಜಲ್ ಫಿಶ್ ಇದೆ ಅಲ್ವಾ, ಸೊ ಅದನ್ನು ಫ್ರೈ ಮಾಡಿದ ಹಾಗೇ ಇರುವಂಥದ್ದು. ನೋಡಿ ಮಗು ಕಕ್ತದೆ ಅಂತ ಹೇಳ್ತಾರಲ್ಲ, ನೋಡಿ ನನ್ನ ಮಗು ಸಹ ಈಗ ಕಕ್ಕಿದೆ, ಮೊಸರು ರೀತಿಯಲ್ಲಿ ಕಕ್ಕಿರುವಂಥದ್ದು. ಈ ರೀತಿ ನನ್ನ ಮಗು ದಿನಕ್ಕೆ 16 ಸಲ ಕಕ್ತಾನೆ ಇರ್ತದೆ. ಅದು ಕಾಮನ್. ನನ್ನ ಮಗುವಿನ ವೆಯ್ಟ್ ಕೂಡ ಬೆಳವಣಿಗೆ ಆಗ್ತಾ ಇದೆ, ಅವನಿಗೆ ಯಾವುದೇ ಡಿಸ್ಟ್ರೆಸ್ ಇಲ್ಲ, ತೊಂದರೆ ಇಲ್ಲ, ಆರಾಮಾಗಿದ್ದಾನೆ. ಅದು ತುಂಬ ಕಾಮನ್. ಯಾಕೆ ಮೊಸರು ಕಕ್ಕಿದ್ದು ಅಂತ ಹೇಳಿದರೆ, ಹೊಟ್ಟೆಗೆ ಹೋದ ಕೂಡಲೇ ಹಾಲು ಅಲ್ಲಿರುವ ಆ್ಯಸಿಡ್ಸ್ ಒಳಗೆ ಬಿದ್ದ ಕೂಡಲೇ ಅದು ಸ್ಟೊಮಕ್ ಆ್ಯಸಿಡ್ ಇರ್ತದೆ ಅಲ್ವಾ, ಜೀರ್ಣ ಆಗುವಂತಹ ಆ್ಯಸಿಡ್ಗಳು, ಬೈಲ್. ಸೊ ಆ ಬೈಲ್ ಅನ್ನುವ ಜ್ಯೂಸ್ ಜೊತೆಗೆ ಮಿಕ್ಸ್ ಆದ ಕೂಡಲೇ ಅದೇನಾಗ್ತದೆ ಅಂತ ಹೇಳಿದರೆ ಒಡೆದು ಹೋಗ್ತದೆ, ಹಾಲು ಹೇಗೆ ಮೊಸರಾಗ್ತದೆ. ಸೊ ಅದೇ ಹೊಟ್ಟೆಯಿಂದ ಹೊರಗೆ ಬರುವಂಥದ್ದು. ಸೊ ಅದು ತೊಂದರೆ ಇಲ್ಲ. ನಾನೀಗ ಸಿಯೋನ್ ಬರಲಿಕ್ಕೆ ಮುಂಚೆ ಹಾಗೂ ಎಲ್ಲ ಕೆಲಸದವರು ಕೂಡ ಊಟಕ್ಕೆ ಬರಲಿಕ್ಕೆ ಮುಂಚೆ 1 ಗಂಟೆ ಆಗ್ತಾ ಬಂದಿದೆ. ಸೊ ನಾನು ಫಸ್ಟ್ ಊಟ ಮಾಡ್ತಾ ಇದ್ದೇನೆ. ಈಗ ನಾನು ಹೇಳಿದ ಹಾಗೆ ಯಾವಾಗಲೂ ನನ್ನ ಹೊಟ್ಟೆ ಅಂತಲೇ ನಾನು ಹೆಚ್ಚು ಯೋಚನೆ ಮಾಡುವಂಥದ್ದು. ಸೊ ಕೆಲಸದವರಿಗೆ ಕರೆದಿದ್ದೇವೆ, ಅವರು ಸ್ವಲ್ಪ ಹೆಕ್ಲಿಕ್ಕಿದೆ, ಅದನ್ನು ಕಂಪ್ಲೀಟ್ ಮಾಡಿಯೇ ಬರ್ತೇವೆ ಅಂತ ಹೇಳಿದರು. ಹಾಗಾಗಿ ನಾನಿಲ್ಲಿ ಒಣಗಿದಂತಹ ಟೊಮೆಟೊವನ್ನು ತೆಗೆದಿಟ್ಕೊಂಡಿದ್ದೇನೆ. ಅದಕ್ಕೆ ಮುಂಚೆ ನಾನು ಹೋಗಿ ಸ್ವಲ್ಪ ಸ್ನಾನ ಕೂಡ ಮಾಡಿದ್ದೆ, ಯಾಕೆಂದರೆ ತುಂಬ ಬೆವರು ಬಂದಿತ್ತು ಹಾಗೂ ಮಗು ಕೂಡ ಬಟ್ಟೆ ಮೇಲೆಲ್ಲ ವಾಮಿಟ್ ಮಾಡಿದ್ದ. ಸೊ ಹಾಗಾಗಿ ಅದನ್ನು ನಾನು ಚೇಂಜ್ ಮಾಡಿ ಬಂದಿದ್ದೇನೆ. ಯಾವಾಗಲೂ ನಾನು ಹೋಗಿ ಚೇಂಜ್ ಮಾಡೋದಿಲ್ಲ, ಸತ್ಯ ಹೇಳ್ತೇನೆ, ಯಾಕಂದರೆ ಮಕ್ಕಳು ಕಕ್ಕುವಂಥದ್ದು ಕಾಮನ್ನು. ಈಗ 10 ಸಲ ಕಕ್ಕಿದೆ ಅಂತ ಹೇಳಿ 10 ಸಲ ಸಹ ಬಟ್ಟೆ ಚೇಂಜ್ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ನನಗೆ ಬಟ್ಟೆ ಎಲ್ಲ ತೊಳೆದು ಬೆವರು ಬಂದದ್ರಿಂದ ಹೋಗಿ ನಾನು ಸ್ವಲ್ಪ ಸ್ನಾನ ಮಾಡಿ ಬಂದಿದ್ದೇನೆ. ಸೊ ನೆಕ್ಸ್ಟ್ ನಾನಿಲ್ಲಿ ಟೈಮ್ ಇತ್ತು ನನಗೆ, ಕೆಲಸದವರೆಲ್ಲ ಊಟಕ್ಕೆ ಬಂದಿದ್ದರು, ಅವರಿಗೆಲ್ಲ ಬಡಿಸಿ ಎಲ್ಲ ಕೊಟ್ಟಾಗಿದೆ, ಅವ್ರದ್ದು ಊಟ ಸಹ ಆಗಿದೆ. ಇನ್ನು ಸಹ ಸಿಯೋನ್ ಬರಲಿಲ್ಲ, 1:30 ಗಂಟೆ ಆಗ್ತಾ ಇದೆ ಈಗ. ನಾನಿಲ್ಲಿ ಸ್ವಲ್ಪ ಫ್ಲವರ್ಸನ್ನು ಡಿಹೈಡ್ರೇಟ್ ಮಾಡಲಿಕ್ಕೆ ಅಂತ ಹೇಳಿ ಹಾಕಿ ಇಟ್ಟಿದ್ದೆ. ಇದು ನಾನೊಂದು ಹೊಸ ಒಂದು ರೆಸಿನ್ ಆರ್ಟನ್ನು ಮಾಡ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ನನಗೆ ಬೇಕಾಗಿರುವಂತಹ ಫ್ಲವರ್ಸ್ ಈ ರೀತಿ ಒಂದು ಸಿಲಿಕಾ ಜೆಲ್ಲಲ್ಲಿ ಹಾಕಿಟ್ರೆ ಫ್ಲವರ್ಸ್ ಎಲ್ಲ ಅದರಲ್ಲಿರುವಂಥ ಮಾಯ್ಶ್ಚರ್ ಎಲ್ಲ ಹೋಗಿ ಕಲರ್ ಕೂಡ ರಿಮೇನ್ ಆಗ್ತದೆ, ಮಾಯ್ಶ್ಚರ್ ಕೂಡ ಹೋಗಿ ಸಿಗ್ತದೆ. ಸೊ ಅದನ್ನು ನಾನೊಂದು 5-6 ದಿನ ಹಿಂದೆ ಹಾಕಿ ಇಟ್ಟಿದ್ದೆ. ಸೊ ಅದೆಲ್ಲ ಈಗ ಡಿಹೈಡ್ರೇಟ್ ಆಗಿದೆ, ಅದನ್ನು ನಾನೀಗ ತೆಗೆದುಕೊಳ್ತಾ ಇದ್ದೇನೆ. ಸಿಯೋನ್ ಇರುವಾಗ ಅವನು ಮುಂದೆ ತೆಗೆದ್ರೆ ಅವನು ಬಂದು ಮುಟ್ತಾನೆ. ಅದು ಈ ಒಂದು ಮರಳ ರೀತಿಯಲ್ಲಿ ಇರೋದ್ರಿಂದ ಇದು ವೇಸ್ಟ್ ಆಗಿ ಹೋಗ್ತದೆ ಅವನ ಕೈಗೆ ಸಿಕ್ಕಿದರೆ. ಮತ್ತು ಇದು ಹಜಾರ್ಡಸ್ ಕೂಡ, ಅಷ್ಟೊಂದು ಒಳ್ಳೆಯದಲ್ಲ ಕೆಮಿಕಲ್. ಹಾಗಾಗಿ ನಾನು ಅವನಿಲ್ಲದ ಟೈಮ್ನಲ್ಲಿ ಇಂಥ ಕೆಲಸ ಎಲ್ಲ ಮಾಡ್ಕೊಳ್ತೇನೆ. ಇಷ್ಟ ಆಗುವಾಗ ಇಲ್ಲಿ ನೋಡಿ ರೆಡಿ ಇದ್ದಾನೆ, ಸ್ಕೂಲಿಂದ ಬಂದಿದ್ದಾನೆ. ಸ್ಕೂಲಿಂದ ಬಂದ ಕೂಡಲೇ ಖುಷಿ. ಮೊದಲು ಅಂಗನವಾಡಿಯಿಂದ ಬಂದಾಗ ಖುಷಿ ಆಗ್ತಿತ್ತು, ಯಾಕಂದರೆ ಚಿಕ್ಕಿ ಕೊಡ್ತಿದ್ರು ಟೀಚರ್, ಚಿಕ್ಕಿಯನ್ನು ಮನೆಗೆ ಬಂದು ಕೂತ್ಕೊಂಡು ತಿನ್ನಲಿಕ್ಕೆ. ಈಗ ಪೇಟೆಯಿಂದ ಬರುವಾಗ ಒಂದು ಲಾಲಿಪಾಪ್ ಅಥವಾ ಬೇರೆ ಏನಾದರೂ, ಈಗ ಯಾರ್ದಾದ್ರೂ ಮನೆಗೆ ಸಹ ಹೋದರೂ ಅವ್ರು ಏನಾದರೂ ಒಂದು ಚಾಕ್ಲೇಟ್ ಕೊಡ್ತಾರೆ ಅಲ್ವಾ, ಎಲ್ಲಿಯಾದರೂ ಹೋಗಲಿಕ್ಕಿದ್ರೆ. ಸೊ ಹಾಗೇನಾದರೂ ಒಂದು ಸಿಗ್ತದೆ. ಮತ್ತು ಇವತ್ತು ವೆಜ್ ಆಗಿರೋದ್ರಿಂದ ನಾನು ಅವನಿಗೆ ಊಟ ಮಾಡಿಸಲಿಲ್ಲ, ಅವನಿಗೆ ಕೊಟ್ಟಿದ್ದೇನೆ. ವೆಜ್ ಆದರೆ ಸ್ವಲ್ಪ ಹಿಂದೆನೆ ಅವನಿಗೆ, ಹಾಗಾಗಿ ನೀನೇ ತಿನ್ನು ಅಂತ ಹೇಳಿ, ಮತ್ತು ಅಭ್ಯಾಸ ಕೂಡ ಆಗ್ತದೆ ಅಲ್ಲ, ಹಾಗಾಗಿ ಅವನಿಗೆ ತಿನ್ನಲಿಕ್ಕೆ ಕೊಟ್ಟಿದ್ದೇನೆ. ಇವತ್ತು ಸ್ವಲ್ಪ ಮ್ಯಾಟೆಲ್ಲ ಚೇಂಜ್ ಮಾಡಲಿಕ್ಕಿತ್ತು, ಮ್ಯಾಟೆಲ್ಲ ಚೇಂಜ್ ಮಾಡ್ತಾ ಇದ್ದೇನೆ. ಹೊರಗಿದು ಮ್ಯಾಟ್ ಎಷ್ಟು ಹೇಳಿದ್ರು ಅಷ್ಟೇ, ಯಾಕೆಂದರೆ ಮಣ್ಣು ಮೆಟ್ಟಿ ಬಂದು ಕಾಲು ಒರೆಸುವಾಗ ಪುನಃ ಒಂದು 2-4 ದಿನದಲ್ಲಿ ಹಾಗೇ ಆಗಿ ಹೋಗ್ತದೆ. ಸೊ ಈಗ ಹಸ್ಬೆಂಡ್ ಮತ್ತು ಮಗು ಇಬ್ಬರು ಕೂಡ ಮಲಗಿದ್ದಾರೆ. ಹಸ್ಬೆಂಡ್ ಊಟ ಆಗಿ ಮಲ್ಕೊಂಡಿದ್ದಾರೆ, ಸಿಯೋನ್ ಕೂಡ ಮಲಗಿ ಟಿ ವಿ ನೋಡ್ತಾ ಇದ್ದಾನೆ. ಸೊ ಇದು ಕರೆಕ್ಟ್ ಟೈಮ್. ಈಗ ಮಗು ಕೂಡ ಮಲಗಿದ್ದಾನೆ, ನಂದು ಚಿಕ್ಕ ಮಗು. ಆಗ ನಾನು ಮನೆಯನ್ನು ಒರೆಸಿ ತಗೊಳ್ತೇನೆ. ನಾನು ಅತ್ತೆ ಇಲ್ಲಾದರೆ ನಾನೇ ಇರುವಾಗ ಬೇಗನೆ ಒರೆಸಿ ತಗೊಳ್ಳುವಂಥದ್ದು. ಇಲ್ಲಾದರೆ ಅವರೆಲ್ಲ ಮಲಗಿರ್ತಾರಲ್ಲ, ಆಗ ನಾನು ಒರೆಸ್ಲಿಕ್ಕೆ ಹೋಗೋದಿಲ್ಲ. ಸೊ ಅವರೆಲ್ಲ ಇಲ್ಲಾದರೆ ನಾನು ಬೇಗ ಒರೆಸ್ತೇನೆ. ನನ್ನ ಕೆಲಸಗಳು ನಾನಂದರೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನನಗೆ ರೆಸ್ಟ್ ಮಾಡಲಿಕ್ಕೆ ಸಿಗ್ತದೆ ಅಲ್ವಾ, ಹಾಗೆ ನಾನು ಇವತ್ತು ಬೇಗನೆ ಒರೆಸಿ ತಗೊಳ್ತಾ ಇದ್ದೀನಿ. ಈಗ ಒಂದು 2:30-3 ಗಂಟೆ ಆಗ್ತಾ ಬಂತು ಅಷ್ಟೇ ಕಾಣ್ತದೆ. ಎಷ್ಟು ಬೇಗ ಕೆಲಸ ಮಾಡಿದರೂ ಅಷ್ಟು ಒಳ್ಳೆಯದೇ, ಫ್ರೀ ಟೈಮ್ ಸಿಕ್ಕಿದಷ್ಟು ನಮಗೂ ಒಳ್ಳೆಯದಲ್ಲ. ಹಾಗೆ ಮತ್ತು ಕೆಲಸಕ್ಕಿದ್ದಾರೆ, ಚಹಾ ಮಾಡಲಿಕ್ಕೆ ಅಂತ ಹೇಳಿ ನಾನೀಗ ಬಂದೆ. ನೋಡಿ ಅಲ್ಲಿ ಕೆಲಸದವ್ರು ಕೂಡ ಜೋರು ಮಾಡ್ತಾ ಇದ್ದಾರೆ. ನಾಯಿ ನೋಡಿ ಡಾಮಿನೇಟ್ ಮಾಡ್ತಾ ಇರುವಂಥದ್ದು. ಆ್ಯಕ್ಚುಲಿ ಕೆಳಗಿರುವ ನಾಯಿ ತಲೆ ಮೇಲೆ ಕಾಲಿಟ್ಟು ನಿಂತಿದೆ ಈ ನಾಯಿ. ಇದು ಚಿಕ್ಕದು, ಅದು ದೊಡ್ಡದು, ಬಟ್ ಸೈಜಲ್ಲಿ ಅದು ದೊಡ್ಡದು, ಇದು ಚಿಕ್ಕದು. ಸೊ ನೋಡಿ ತಲೆ ಮೇಲೆ ಕಾಲಿಟ್ಟು ನಿಂತಿತ್ತು. ಒಂದು ಹಿಸ್ಟಾರಿಕಲ್ ಮೂಮೆಂಟ್ ಅಲ್ಲ, ಹಾಗೆ ನಾನು ಅದನ್ನು ಒಂದು ಸಲ ಜಸ್ಟ್ ಕ್ಯಾಪ್ಚರ್ ಮಾಡಿದಂಥದ್ದು. ಇನ್ನು ಚಹಾ ಕೂಡ ಮಾಡಬೇಕು. ಚಹಾ ಮಾಡಲಿಕ್ಕೆ ಅಂತ ಬಂದಾಗ ನನಗೆ ನೆನಪಾಯಿತು, ಆಗದ ಫ್ಲಾಸ್ಕ್ ಇತ್ತಲ್ವ, ಫ್ಲಾಸ್ಕನ್ನು ಹೊರಗೆ ಇಟ್ಟಂಥದ್ದು. ಸೊ ಅದನ್ನು ವಾಶ್ ಮಾಡುವ ಅಂತ ಹೇಳಿ ಈಗ ಕಿಚನ್ಗೆ ಬಂದಿದ್ದೇನೆ. ಇದನ್ನು ವಾಶ್ ಮಾಡಲಿಕ್ಕೆ ನೀವು ಸ್ಟೀಲ್ ಸ್ಕ್ರಬ್ಬರ್ ಇರ್ತದಲ್ವ ನಿಮ್ಮ ಮನೆಯಲ್ಲಿ, ಸೊ ಆ ಒಂದು ಸ್ಟೀಲ್ ಸ್ಕ್ರಬ್ಬರನ್ನು ಇದಕ್ಕೆ ಹಾಕಿ ನಾನಿಲ್ಲಿ ಅನ್ನ ಮಾಡುವ
ಅನ್ನ ತೆಗಿತೇವಲ್ಲ ಆ ಸ್ಪೂನನ್ನು ಹಾಕಿ ಜಸ್ಟ್ ಆ ಸ್ಕ್ರಬ್ಬರನ್ನು ಥ್ರೂ ಔಟಿಗೆ ಕ್ಲೀನ್ ಮಾಡಿ ತಗೊಳ್ತಾ ಇದ್ದೇನೆ. ಅದನ್ನು ಪ್ರೆಸ್ ಮಾಡಿ, ನಿಮ್ಮ ಮನೇಲಿ ಬೇರೆ ಯಾವುದಾದ್ರೂ ರೀತಿಯ ಬ್ರಷ್ ಎಲ್ಲ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು. ನೋಡಿ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಬ್ಲ್ಯಾಕ್ ಕಲರ್ ರೆಸಿಡ್ಯೂಸ್, ಅದರೊಳಗೆ ಸೈಡ್ಸಲ್ಲಿ ಏನೆಲ್ಲ ಇರ್ತದೆ ಅದೆಲ್ಲ ಸಹ ಕ್ಲೀನ್ ಆಗ್ತದೆ. 2 ಫ್ಲಾಸ್ಕನ್ನು ನಾನು ಅದೇ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. 2ರಲ್ಲೂ ಕೂಡ ಈಕ್ವಲ್ ಅಮೌಂಟಲ್ಲಿ ಇದೆ. ಅದೇ ರೀತಿಯ ಒಂದು ಚಾದು ಅದೆಂತ ಹೇಳ್ತಾರೆ, ಚಹಾ ಹುಡಿದು ಕಲೆ ಅದು. ತುಂಬ ದಿನ ಹೀಗೇನೆ ಚಾದು ನಾವು ಕಣ್ಣ ಚಹಾ ಹಾಕಿಟ್ಟಿರ್ತೇವಲ್ಲ, ಆಗ ಅದರ ಕಲೆ ಕುತ್ಕೊಂಡಿರ್ತದೆ. ಸೊ ಇದನ್ನು ನಾನು ಫುಲ್ಲು ವಾಷಿಂಗನ್ನು ತೋರಿಸ್ತಾ ಇಲ್ಲ, ಈ ರೀತಿಯಲ್ಲಿ ನಾನು ಎಲ್ಲ ಕಡೆ ವಾಶ್ ಮಾಡಿ ತಗೊಂಡಿದ್ದೇನೆ. ಇದು ಆಫ್ಟರ್ ರಿಸಲ್ಟ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ. ಈಗ ಬಿಫೋರ್ ರಿಸಲ್ಟ್ ಕೂಡ ತೋರಿಸ್ತೇನೆ. ಇದು ಬಿಫೋರ್ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿ. ನೆಕ್ಸ್ಟ್ ಇದು ಆಫ್ಟರ್ ನೋಡಿ ಇಷ್ಟು ಕ್ಲೀನ್ ಆಗಿದೆ. ಈ ರೀತಿಯಲ್ಲಿ ನೀವು ಕೂಡ ಹಾರ್ಪಿಕನ್ನು ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಬೋದು. ಮಾತ್ರ ಅದರ ನಂತರ ಥರೋವಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಹಾರ್ಪಿಕ್ ಕೆಮಿಕಲ್ ಆಗಿರೋದ್ರಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಈಗ ನನ್ನ ಮಗುವಿಗೆ ಟೈಮ್ ಕೊಟ್ಟಿದ್ದೇನೆ. ಚಿಕ್ಕ ಮಗು ಅಂತ ಹೇಳಿದ ಒಂದು 2-3 ವಾರದ ಮಗು ಇರುವಾಗಿಂದ ಕೂಡ ನಾನು ಟೈಮನ್ನು ಕೊಡ್ತಾ ಇದ್ದೆ, ಒಂದು 10 ಮಿನಿಟ್ಸ್. ಅದು ಮುಂಚೆ ಕೂಡ ನಾನು ಹೇಳಿದ್ದೇನೆ. ಅದರ ನಂತರ ನೋಡಿ ಇಲ್ಲಿ ನಿದ್ದೆ ಮಾಡಿಸುವಾಗ ಈ ರೀತಿಯಲ್ಲಿ ಬಾಯಿಗೆ ಬೆರಳಿಟ್ಕೊಂಡು ಮಲಗಿದ್ದ. ಚೆನ್ನಾಗಿ ನನಗೆ ಕ್ಯೂಟ್ ಅನಿಸ್ತು. ಸೊ ನಾನಿಲ್ಲಿ ಒಂದು ಕ್ಲಿಪ್ಪಿಂಗನ್ನು ತಗೊಂಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಚಟ್ನಿ ಮಾಡುವಂತ ಹೇಳಿ ತೆಂಗಿನಕಾಯಿಯನ್ನು ಸಹ ತುರಿದು ತಗೊಳ್ತಾ ಇದ್ದೆ. ಇಲ್ಲಿ ಒಬ್ಬ ಬಂದಿದ್ದಾನೆ. ಇವನು ತೆಂಗಿನಕಾಯಿ ಅಂತ ತುರಿತಾ ಇಲ್ಲ, ಚಿಪ್ಪನ್ನು ತುರಿತಾ ಇದ್ದಾನೆ. ವಿಡಿಯೋ ಮಾಡೋದಕ್ಕೆ ನನಗೆ ಜೋರು ಮಾಡ್ತಾ ಇದ್ದಾನೆ, ವಿಡಿಯೋ ಮಾಡಬೇಡ ಅಂತ ಹೇಳಿ. ಸೊ ಅವನಿಗೆ ಗೊತ್ತಲ್ಲ ನಾನು ವಿಡಿಯೋ ತೆಗಿತೇನೆ ಅಂತ ಹೇಳಿ. ನೋಡಿ ಕೋಪ ಬರ್ತಾ ಉಂಟು ಅವನಿಗೆ. ಸೊ ಇವತ್ತು ನಾನು ಬೇರೆ ಏನು ಕೂಡ ಶೂಟ್ ಮಾಡಲಿಲ್ಲ. ಅವನಿಗೆ ಮಗು ಅಂದರೆ ತುಂಬ ಇಷ್ಟ, ಇಬ್ಬರಿಗೂ ಕೂಡ ತುಂಬ ಪ್ರೀತಿ ಇದೆ. ಮಗುವನ್ನು ಇಟ್ಕೊಳ್ಳೋದು ಅದೆಲ್ಲ ಅವನಿಗೆ ತುಂಬ ಖುಷಿ. ಈಗ ಮಗುವಿದು ಕೂಡ ಸಂಜೆದು ಸ್ನಾನ ಎಲ್ಲ ಆಗಿದೆ. ಅದರ ನಂತರ ನಾನೇನು ಸ್ಪೆಷಲಾಗಿ ಶೂಟ್ ಮಾಡಲಿಲ್ಲ. ಒಂದು 2-3 ದಿನದ ಹಿಂದೆ, ಅಂದರೆ ಒಂದು ಕಳೆದ ಸಂಡೇ, ಇವತ್ತು ವೆನ್ಸ್ಡೇ ಆದರೆ ಸಂಡೇ ದಿನ ನಾವು ಮಡಂತಿಯರಲ್ಲಿ ಒಂದು ಎಕ್ಸಿಬಿಷನ್ ಬಂದಿತ್ತು, ಹಿಮಾಲಯನ್ ಅಂತ ಹೇಳಿ ಏನೋ ಒಂದು ಎಕ್ಸಿಬಿಷನ್. ಸೊ ಅದಕ್ಕೆ ಹೋಗಿದ್ವಿ. ಈ ಕೆಲವೊಂದು ಕ್ಲಿಪ್ಸನ್ನು ನಾನಲ್ಲಿ ಎಕ್ಸಿಬಿಷನಲ್ಲಿ ತೆಗೆದಿರುವಂಥದ್ದು. ಮಡಂತಿಯರಲ್ಲೇ ಬಂದಂಥದ್ದು. ಆದರೆ ಹೆಚ್ಚು ಸ್ಟಾಲ್ಸ್ ಎಲ್ಲ ಏನೂ ಇರಲಿಲ್ಲ. ಇದು ಸ್ಟಾರ್ಟ್ ಆಗಿ 3-4 ಡೇಸಿಗೇನೋ ನಾವು ಹೋದಂಥದ್ದು. ಸೊ ಹಾಗಾಗಿ ಮೇ ಬಿ ಸ್ಟಾಲ್ಸ್ ಎಲ್ಲ ಅಷ್ಟು ಇರಲಿಲ್ಲ ಕಾಣ್ತದೆ. ಸೊ ಈ ರೀತಿಯಲ್ಲೆಲ್ಲ ಇತ್ತು. ಮಕ್ಕಳಿಗೆ ಜಸ್ಟ್ ಸ್ವಲ್ಪ ಎಲ್ಲ ನೋಡಲಿಕ್ಕೆಲ್ಲ ಇತ್ತು. ಮತ್ತು ನಾವಿಲ್ಲಿಂದ ಪರ್ಚೇಸ್ ಮಾಡಿದಂತ ಹೇಳಿ ಇಲ್ಲಿ ರಾಜಸ್ಥಾನದ ಪಿಕಲ್ಸ್ ಅಂತ ಹೇಳಿ ಒಂದು ಸ್ಟೋರ್ ಇತ್ತು. ಮತ್ತು ಇಲ್ಲಿ ಸ್ಟಾಲ್ಸಿಗೆಲ್ಲ ಹಾಕಿಟ್ಟಿದ್ದಾರೆ, ಬಟ್ ಸ್ಟಾಲ್ಸ್ ಯಾವುದು ಕೂಡ ಓಪನ್ ಆಗಲಿಲ್ಲ. ಸೊ ಇಲ್ಲಿ ನಾವು ಗಾರ್ಲಿಕ್ ಪಿಕಲನ್ನು ತಗೊಂಡಿದ್ವಿ. ಚೆನ್ನಾಗಿತ್ತು ಗಾರ್ಲಿಕ್ ಪಿಕಲ್. ಅದನ್ನು ಮಾತ್ರ ತೊಗೊಂಡದ್ದು 1/4 kg ಅಷ್ಟು ಮಾತ್ರ. ಮತ್ತು ನೆಕ್ಸ್ಟ್ ಇಲ್ಲಿ ಒಂದು ಶಾಪ್ ಇತ್ತು. ಇದರಲ್ಲಿ ನಾನು ಒಂದು ಬಾಟಲ್, ಸ್ಪ್ರೇ ಮಾಡುವಂಥ ಬಾಟಲ್, ಇದೊಂದು ಪೈಪನ್ನು ತಗೊಂಡಿದ್ದೆ ಅಷ್ಟೇ. ಮತ್ತು ಸಿಯೋನನ್ನು ಈ ರೀತಿ ಕಾರಲ್ಲೆಲ್ಲ ಕೂತ್ಕೊಳ್ಸಿದ್ವಿ. ಅವನಿಗೆ ಕೂತ್ಕೊಳ್ಬೇಕಂತ ಉಂಟು, ಆದರೆ ಡ್ಯಾಡಿ ಸಹ ಕೂರಬೇಕು ಅಂತ ಹೇಳಿ. ಅಂದರೆ ದೊಡ್ಡವರಿಗೆ ಕೂರ್ಲಿಕ್ಕೆ ಇಲ್ಲ ಅಲ್ಲ, ಹಾಗಾಗಿ ಅವನಿಗೊಬ್ಬನಿಗೆ ಕೂರ್ಲಿಕ್ಕೆ ಮೂಡಿರಲಿಲ್ಲ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಯಾರಾದರೂ ಪ್ರೆಗ್ನೆಂಟ್ ಅಥವಾ ಬಾಣಂತಿಯರಿದ್ದಾರೆ ಆದರೆ ಅವರಿಗೆ ಕೂಡ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾದರೆ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.